ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನಾನು ಮೇಘನಾ ಕೃಷ್ಣ. ಮೊದಲಿಗೆ ಹೆಡ್ಲೈನ್ಸ್. ಕರಾವಳಿ ಜಿಲ್ಲೆಯಲ್ಲಿ ಮುಂದಿನ 24 ಗಂಟೆಯಲ್ಲಿ ಭಾರೀ ಮಳೆಯ ಅಲರ್ಟ್. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಜಿಲ್ಲಾಡಳಿತಗಳಿಗೆ ಎಚ್ಚರಿಕೆಯ ಸಂದೇಶ. ಉದ್ಘಾಟನೆಯಾದರೂ ಮುಗಿಯದ ಸಿಕಂದೂರು ಸೇತುವೆ ರಾಜಕೀಯ. ಸಂಸದರಿಗೆ ಮಾಡೋಕೆ ಕೆಲಸ ಇಲ್ಲ. ಏಕವಚನದಲ್ಲೇ ಸಂಸದ ಬಿವೈ ರಾಘವೇಂದ್ರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ. ದೊಡ್ಡಬಳ್ಳಾಪುರದಲ್ಲಿ ಬೀದಿಯಲ್ಲಿಯೇ ಪಂಚಾಯಿತಿ ಫೈಟ್. ಅಧ್ಯಕ್ಷ ಮತ್ತು ಸದಸ್ಯರ ನಡುವೆ ನಡೆಯಿತು ಮಾರಾಮಾರಿ. ರಾಜೀನಾಮೆ ನೀಡಲ್ಲ ಎಂದಿದ್ದಕ್ಕೆ ಹೊಡೆದಾಟ. ಕರಾವಳಿ ಜಿಲ್ಲೆಯಲ್ಲಿ ಮುಂದಿನ 24 ಗಂಟೆಯಲ್ಲಿ ಭಾರೀ ಮಳೆ. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವು ಭಾಗಗಳಲ್ಲಿ ಮುಂದಿನ 24 ಗಂಟೆಗಳಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಉಡುಪಿ ಜಿಲ್ಲೆಯ ಹಂಗಳೂರು ಜಿಲ್ಲೆಯಲ್ಲಿ ಭಾನುವಾರ ಅತಿ ಹೆಚ್ಚು ಮಳೆಯಾಗಿದ್ದು 92 ಮಿಲಿಮೀಟರ್ ಮಳೆಯಾಗಿದೆ. ಗದಗ ಜಿಲ್ಲೆಯಲ್ಲಿ 77.1 ಮಿಲಿಮೀಟರ್ ಮಳೆಯಾಗಿದೆ. ಇದು ಜುಲೈನಲ್ಲಿ ಇದುವರೆಗಿನ ಅತಿ ಹೆಚ್ಚು ಮಳೆಯಾಗಿದೆ ಎಂದು ಹೇಳಿದೆ. 2025ರಲ್ಲಿ 89.7 ಮಿಲಿಮೀಟರ್ ಮತ್ತು 2022ರಲ್ಲಿ 87.1 ಮಿಲಿಮೀಟರ್ ಮಳೆಯಾಗಿದೆ. ಸೆಪ್ಟೆಂಬರ್ 29, 1960ರಂದು ಗದಗದಲ್ಲಿ ಸಾರ್ವಕಾಲಿಕ ಗರಿಷ್ಠ 136.4 ಮಿಲಿಮೀಟರ್ ಮಳೆಯಾಗಿದೆ. ಬೆಂಗಳೂರಿನಲ್ಲಿ ಸೋಮವಾರ ಗ್ರೇಟರ್ ಬೆಂಗಳೂರು ಪ್ರದೇಶದಲ್ಲಿ 4ರಿಂದ 10 ಮಿಲಿಮೀಟರ್ ಮಳೆಯಾಗುವ ನಿರೀಕ್ಷೆ ಇದೆ. ರಾಜ್ಯ ರಾಜಧಾನಿಯಲ್ಲಿ ಭಾನುವಾರ 6.5 ಮಿಲಿಮೀಟರ್ ಮಳೆಯಾಗಿದೆ. ಹೊಡೆದಾಟ. ದೊಡ್ಡಬಳ್ಳಾಪುರ ಎಸಿ ಕಚೇರಿ ಮುಂದೆ ಗಲಾಟೆ. ಈ ಕುರಿತ ಬಿಗ್ ಬ್ರೇಕಿಂಗ್ ನ್ಯೂಸ್ ಬಂದಿದೆ, ಬನ್ನಿ ನೋಡೋಣ.
ಸಾಮಾನ್ಯವಾಗಿ ಬೀದಿಯಲ್ಲಿ ಸಾರ್ವಜನಿಕರು ಗಲಾಟೆ ಮಾಡುವುದನ್ನ ನೋಡಿರ್ತೀರಿ. ಆದ್ರೆ ಇಲ್ಲಿ ಚುನಾಯಿತ ಪ್ರತಿನಿಧಿಗಳಾದ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಮತ್ತು ಸದಸ್ಯ ರಸ್ತೆಯಲ್ಲಿ ನಿಂತು ಗಲಾಟೆಯಾಡುವ ಮೂಲಕ ಸುದ್ದಿಯಲ್ಲಿದ್ದಾರೆ. ಹೌದು, ಬೆಂಗಳೂರು ಗ್ರಾಮಾಂತರದ ದೊಡ್ಡಬಳ್ಳಾಪುರ ಎಸಿ ಕಚೇರಿ ಮುಂದೆ ಪರಸ್ಪರ ಕೈ ಮಿಲಾಯಿಸಿದ್ದಾರೆ. ನೋಡಿ, ಈಗ ನಾನು ಇಲ್ಲಿ ACMPC ಬಂದು ನಾನು ಕುಂತ್ಕೊಂಡ್ರೆ ಅವರು ಯಾರನ್ನೋ ಕರ್ಕೊಂಡೋಗಿ ಅದು ವಿಡಿಯೋಗೆ ನೋಡಿ ಸರ್, ಅವ್ರ ಒಬ್ಬ ಅಧ್ಯಕ್ಷರು ಗಂಡ ಹಿಂಗ್ ಹೇಳ್ತಾರೆ ಅಂದ್ರೆ ಎಲ್ಲ. ನೆಲಮಂಗಲದ ಅರೆಬೊಮ್ಮನಹಳ್ಳಿ ಪಂಚಾಯಿತಿಯ ಸದಸ್ಯರು ಈ ಗಲಾಟೆ ಮಾಡಿಕೊಂಡಿದ್ದು ಬಟ್ಟೆ ಹರಿದು ಹೋಗುವ ಹಾಗೆ ಪರಸ್ಪರ ಹಲ್ಲೆ ಮಾಡಿಕೊಂಡಿದ್ದಾರೆ. ಸದಸ್ಯರು ರಾಜೀನಾಮೆ ನೀಡಲು ಬಂದಾಗ ಅಧ್ಯಕ್ಷ ರಾಜೀನಾಮೆ ನೀಡಿಲ್ಲ ಎಂದಿದ್ದಾರೆ. ಇನ್ನು ಅಧ್ಯಕ್ಷ ರಂಗಸ್ವಾಮಿ ಮೇಲೆ ಸದಸ್ಯರು ಅವಿಶ್ವಾಸಕ್ಕೆ ಮುಂದಾಗಿದ್ರು. ದಲಿತ ಅಧ್ಯಕ್ಷ ಎಂಬ ಕಾರಣಕ್ಕೆ ನನ್ನ ಮೇಲೆ ಹಲ್ಲೆ ಮಾಡಲಾಗಿದೆ ಎಂದು ರಂಗಸ್ವಾಮಿ ಆರೋಪ ಮಾಡಿದ್ದಾರೆ. ಸದ್ಯ ಹಲ್ಲೆಗೆ ಒಳಗಾಗಿರುವ ವ್ಯಕ್ತಿಯನ್ನ ದೊಡ್ಡಬಳ್ಳಾಪುರ ಪೊಲೀಸ್ ಠಾಣೆಯಲ್ಲಿ ರಕ್ಷಣೆಗೆ ಇರಿಸಲಾಗಿದೆ. ಪಿಡಿಒ ರವೀಂದ್ರ ಅವರು ಭಾರಿ ಅಗಣ ಪಿಡಿಒನು ಬಂದಿದ್ರು. ಪಿಡಿಒ ಬತ್ತಿದಂಗೆ ನಮ್ಗೆ ಹೊಡೆದೋಗ್ತಾರೆ. ಇಲ್ಲೆಲ್ಲ ಮೆಂಬರ್ಗಳೆಲ್ಲ ಇಲ್ಲಿ ಕೊಡೋದು ರಾಜೀನಾಮೆ ಅಂತ ಇಲ್ಲಿ ನೈಸ್ ಮಾಡಿ ಕರ್ಕೊಂಬಂದು ನೆಲಮಂಗಲದಿಂದ ಇಲ್ಲಿ ಕರ್ಕೊಂಬಂದು ಅಲ್ಲಿ ಪಿಡಿಒ ಬರ್ತಿದ್ದಂಗೆ ಎಲ್ಲ ಇವನೇ ಅಗಣ್ಣ. ಆಮೇಲೆ ಇವರೆಲ್ಲರೂ ಅಗಣ್ಣ ಮಾಡ್ಕೊಂಡವ್ರೆ. ಅದು ಜಡ್ಪಿಗೂ ಹೋಗೈತೆ ಮಾಹಿತಿ. 15 ಫೈನಾನ್ಸ್ ಅಲ್ಲಿ ನಾನು 27ನೇ ತಾರೀಕು ಅಧ್ಯಕ್ಷ ಆಗಿದ್ದೀನಿ. 30ನೇ ತಾರೀಕು ದುಡ್ಡೆಲ್ಲ ಎತ್ತಾವ್ ಸರ್ ಡಾಂಗಲ್ ಅಲ್ಲಿ ಹಳೆ ಎಲ್ಲ. ಆಮೇಲೆ ಈಗ ಏನಿರ್ತಾರೆ ಅಂದ್ರೆ ಮಾಜಿ ಅಧ್ಯಕ್ಷ ನಿರ್ಕಣಕ್ ಬಂದವನೇ ಅಂತ ನನ್ನ ಮೇಲೆ ಸುಳ್ಳು ಹೇಳ್ತಾರೆ. ನನ್ನ ಹತ್ರ ವಿಡಿಯೋನು ಐತೆ. ಅವ್ರ ಗಂಡ ಕರ್ಕೊಂಡ್ಬಂದು ಈಗ ಹೇಳ್ತಾನೆ ಸರ್ ಅದ್ ನನ್ನ ವಿಡಿಯೋ ಐತೆ. ಆ ಅಮ್ಮ ನನ್ನ ಅಕ್ಕ ತರ ವಿಡಿಯೋ ಐತೆ. ನೋಡಿ, ನಾನು ಏನಾದ್ರು ಆ ತರ ಇದ್ರೆ ನನ್ ಶಿಕ್ಷೆ ಆಗಿ ಕಾನೂನು ಕಟ್ಟಲ್ಲಿ ನಾನು ಒಬ್ಬ ST ಆಗಿ ಅವ್ರಿಗೆ ನಾನು ಸೀಟಲ್ಲಿ ಕುಂತ್ಕೊಳಕ್ ಇಷ್ಟ ಇಲ್ಲ ಸರ್. ಆಮೇಲೆ ನನ್ಗೆ ಇಲ್ಲಿವರೆಗೂ ಡಾಂಗಲ್ 2 ತಿಂಗಳಾಗ ನಾನು ಅಧ್ಯಕ್ಷ ಆಗಿ 15ನೇ ತಾರೀಕು ಡಾಂಗಲ್ಗಳ್ನ 15ನೇ ತಾರೀಕು ಆ ಡಾಂಗಲ್ಗಳ್ನ ಇವರು ನನಗೆ ಎಲ್ಲ ಹೊರದಾರ ನೋಡ್ತಾರಲ್ಲ ಮಾಡಿ ಇಲ್ಲಿ ಏನಂತ ಕರ್ಕೊಂಬಂದಿದ್ ನಿಮ್ಮನ್ನ ರಾಜೀನಾಮೆ ಕೊಡೋಣ, ACMPC ಕೊಡೋದು ಇಲ್ಲಲ್ಲ ಬಾಲ್ಗೆ ಹೋಗೋಣ ಅಂತ ಎಲ್ಲ ಸೊರಬ ತಾಲೂಕಿನ ಎಡ್ನೆಕೊಪ್ಪ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಎನ್ ಸುಮಾ ವಿರುದ್ಧ ಕಾರ್ಯನಿಷ್ಠೆಯ ಕೊರತೆ ಮತ್ತು ಕರ್ತವ್ಯ ಲೋಪದ ಹಿನ್ನೆಲೆ ಜಿಲ್ಲಾ ಪಂಚಾಯತ್ ಸಿಇಒ ಎನ್ ಹೇಮಂತ್ ಅವರು ಅಮಾನತು ಮಾಡಿರುವುದು ಅತ್ಯಂತ ಸ್ವಾಗತಾರ್ಹ ಬೆಳವಣಿಗೆ ಎಂದು ದಲಿತ ಸಂಘರ್ಷ ಸಮಿತಿ ತಾಲೂಕು ಸಂಚಾಲಕ ಮಹೇಶ್ ಶಕುನವಳ್ಳಿ ಹೇಳಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಸೋಮವಾರ ದಲಿತ ಸಂಘರ್ಷ ಸಮಿತಿ ವತಿಯಿಂದ ನಡೆದ ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಅಧಿಕಾರಿಗಳಿಗೆ
ಏನು ಕರ್ನಾಟಕ ಇದು ನಮ್ಮ ದಲಿತ ಸಂಘರ್ಷ ಸಮಿತಿ ತಾಲೂಕು ಶಾಖೆ ಮತ್ತು ನಮ್ಮ ಜಿಲ್ಲಾ ಮುಖಂಡರ ಪರವಾಗಿ ಇವತ್ತು ನಾವು ತುಂಬ ಹೃದಯದ ಧನ್ಯವಾದವನ್ನ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇವೆ. ಅಮಾನತ್ತು ಆದೇಶ. ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿ ಪಿಡಿಒ ಇರತಕ್ಕಂಥ ಸುಮಾ ಅವರ ವಿರುದ್ಧ ಕಳೆದ 1 ವರ್ಷಗಳಿಂದ ದಲಿತ ಸಂಘರ್ಷ ಸಮಿತಿ ಸರ್ವಾರ್ ಅವರು ನಿರಂತರವಾಗಿ ಹೋರಾಟ ಮಾಡಿತ್ತು. ಇನ್ನು ಶೆಟ್ಟನಹಳ್ಳಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ಇವರು ಪ್ರಭಾವವಾಗಿ ಕೆಲಸ ನಿರ್ವಹಿಸಿದ ಸಂದರ್ಭದಲ್ಲಿ ಒಂದೇ ಕಾಮಗಾರಿಗೆ 2 ಬಿಲ್ಲನ್ನು ತೆಗೆದಿದ್ದರು. ಇವತ್ತು 1 ಕಾಮಗಾರಿ ಬಿಲ್ಲನ್ನು ಮರುಪಾವತಿಸುವಂತೆ ಆದೇಶ ಆಗಿದೆ. ಎರಡನೇದಾಗಿ ಅದೇ ಶೆಟ್ಟನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ವಸತಿ ಯೋಜನೆಗೆ ಸಂಬಂಧಪಟ್ಟಂತೆ ಗ್ರಾಮ ಸಭೆಯ ನಡವಳಿಯನ್ನು ಕೂಡ ತಿದ್ದುಪಡಿ ಮಾಡಿದ್ರು. ಅದಕ್ಕೂ ಸಂಬಂಧಪಟ್ಟಂತೆ ಈಗಾಗಲೇ ತಿದ್ದುಪಡಿ ಮಾಡಿರುವುದು ಸಾಬೀತಾಗಿದೆ. ಮತ್ತೆ ಎಣ್ಣೆಕೊಪ್ಪ ಗ್ರಾಮ ಪಂಚಾಯತಿಯಲ್ಲಿ ದಾಖಲೆಗಳನ್ನು ತಿದ್ದುಪಡಿ ಮಾಡಿ ನೀರುಗಂಟಿ ನೇಮಕಾತಿಯಲ್ಲಿ ಅಕ್ರಮ ಎಸಗಿದ್ರು. ಅದಾದ ನಂತರದಲ್ಲಿ ಏನು ಅದೇ ಗ್ರಾಮ ಪಂಚಾಯತಿ ಎಣ್ಣೆಕೊಪ್ಪ ವಸತಿಗೆ ಸಂಬಂಧಪಟ್ಟಂತೆ ಒಂದೇ ಮನೆಗೆ ಹಲವಾರು ಮನೆಯ GPS ಫೋಟೋಗಳನ್ನು ಮಾಡಿ ಹಣವನ್ನ ದುರುಪಯೋಗ ಮಾಡಿದ್ರು. ಅದಾದ ನಂತರದಲ್ಲಿ ಏನು ಎಣ್ಣೆಕೊಪ್ಪ ಗ್ರಾಮ ಪಂಚಾಯಿತಿಯ ಹಂಗಾಮಿ ಡಾಟಾ ಎಂಟ್ರಿ ಆಪರೇಟರ್ ಇರತಕ್ಕಂಥ ಪ್ರವೀಣ್ ಕುಮಾರ್ ಅವರನ್ನ ಆಡಳಿತಾಧಿಕಾರಿಯ ಗಮನಕ್ಕೂ ತರದೇನೆ ಏನು ಏಕಾಏಕಿ ಇವರು ದೌರ್ಜನ್ಯವನ್ನ ಮಾಡಿ ಆತನ್ನ ರಿಲೀವ್ ಮಾಡಿದ್ರು. ನಂತರದಲ್ಲಿ ಹುಳ್ಳಿ ಗ್ರಾಮ ಪಂಚಾಯಿತಿಯಲ್ಲಿ ಏನು ಅಡಿಕೆ ಸುಲಿಯುವ ಯಂತ್ರವನ್ನು ಅಕ್ರಮವಾಗಿ ಬಲಾಢ್ಯರಿಗೆ ಇವರಿಗೆ ಕೈ ಜೋಡಿಸಿ ಅಕ್ರಮವಾಗಿ ಲೈಸೆನ್ಸ್ ಇಲ್ಲದೇನೆ ಒಂದು ಕೈಗಾರಿಕೆಯನ್ನ ಮಾಡಲಿಕ್ಕೆ ಬಿಟ್ಟಿದ್ರು. ಇದೆಲ್ಲರ ವಿರುದ್ಧ ನಿರಂತರವಾಗಿ 1 ವರ್ಷಗಳ ಹೋರಾಟದ ಫಲವಾಗಿ ಮತ್ತೆ ಮಾಧ್ಯಮದವರ ಏನು ವರದಿಯನ್ನ ಮಾಡಿದ್ರಿ, ಎರಡರ ಪ್ರತಿಫಲವಾಗಿ ಇವತ್ತು ಸುಮಾ ಅವರನ್ನ ಮಾನ್ಯ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಜಿಲ್ಲಾ ಪಂಚಾಯತ್ ಅವರು ಅಮಾನತು ಮಾಡಿದ್ದಾರೆ. ಇದಕ್ಕೆ ನಿಮಗೂ ಮತ್ತು ಎಲ್ಲ ಅಧಿಕಾರಿಗಳಿಗೆ ದಲಿತ ಸಂಘರ್ಷ ಸಮಿತಿಯು ಅಭಿನಂದನೆ. ಸಂಸದರಿಗೆ ಮಾಡೋಕೆ ಕೆಲಸ ಇಲ್ಲ. ಸಿಕಂದೂರು ಸೇತುವೆ ಸೆಂಟ್ರಲ್ನವರು ಹಣ ಕೊಟ್ಟ ತಕ್ಷಣ ಅವರಪ್ಪನ ಹಣ ತರ ಪೋಸ್ಟ್ ಮ್ಯಾನ್ ಹಾಗೆ ಕೆಲಸ ಮಾಡಿದ್ರು ಎಂದು ಬಿವೈ ರಾಘವೇಂದ್ರ ವಿರುದ್ಧ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕಿಡಿಕಾರಿದ್ದಾರೆ. ಕರ್ನಾಟಕದ ರಾಜ್ಯದ ಜನರ ಬಗ್ಗೆ ಮಾತಾಡಿದ್ದಾರೆ, ಬರಬೇಕಾದ ತೆರಿಗೆ ಬಗ್ಗೆ ಮಾತಾಡಿದ್ದಾರಾ ಎಂದು ಅವರು ಪ್ರಶ್ನಿಸಿದ್ದಾರೆ. ಯಾವುದೋ ಒಂದು ಇದು ಬರಬೇಕು. ನಾನು ಮೊನ್ನೆ ಮಾತಾಡಿದ್ದೀನಿ. ಯಾರು ಹೇಳಿದ್ದು? ಸಂಸದರಿಗೆ ಮಾಡೋ ಕೆಲಸ ಇಲ್ಲ. ಸಿಗಂದೂರು ಸೆಂಟ್ರಲ್ ಅವ್ರು ಕೊಟ್ಟ ತಕ್ಷಣ ಅವ್ರ ಅಪ್ಪನ ಹಣ ಥರ ಕುತ್ಕೊಂಡು ಅವರೇ ಪೋಸ್ಟ್ ಮ್ಯಾನ್ ಥರ ಎಲ್ಲ ಪ್ರಿಂಟಿಂಗು ಇದನ್ನೆಲ್ಲ ಮಾಡಿದರು. ನಾನು ಆ ಚರ್ಚೆಗೆ ಹೋಗೋದಕ್ಕೆ ಹೇಸಿಗೆ. ನಮ್ಮ ಕರ್ತವ್ಯ ಏನು? ಸಿಗಂದೂರು ಮೇಲೆ ಭಕ್ತರು ಮತ್ತು ಆ ಕಡೆ ಓಡಾಡೋರು ಓಡಾಡಬೇಕು, ಅದು ಕೆಲಸ ಮುಗೀತು. ಆದರೆ ಒಂದು ತಿಳ್ಕೊಳ್ಬೇಕು, ಅಗರ್ವ ಕೊಡೋದಿದೆಯಲ್ಲ, ಯಾವ ರೀತಿ ವಾಪಸ್ ಹೊಡೆಯುತ್ತೆ ಅಂಥೇಳಿ. ಇವರಿಗೆ ಯಾವತ್ತಾದರೂ ಕರ್ನಾಟಕ ರಾಜ್ಯದ ಜನರ ಪರವಾಗಿ ಒಂದು ದಿವಸ ಬರ್ತಕ್ಕಂಥ ತೆರಿಗೆ ಬಗ್ಗೆ ಏನಾರು ಮಾತಾಡಿದಾರನ್ರಿ? ಏನು ದುಡ್ಡು ತಂದ ತಕ್ಷಣ ಒಳ್ಳೆ ಹಾಗೆ ಏನು ಇವರೇ ತಂದಿದ್ದಾರೆ. ಎಷ್ಟು ಸತಿ ಇದಾಗಿದೆ ಗೊತ್ತಾ? ಅದರದೆಲ್ಲ ಏನೇನು ನ್ಯೂನತೆ ಇದೆ ಇವತ್ತು ಬೇಡ. ಯಾಕೆಂದ್ರೆ ಜನರು ಓಡಾಡಲಿ ಅನ್ನೋದನ್ನ ನಾನು ಬಿಟ್ಬಿಡ್ತೀನಿ. ಅಲ್ಲಿ ಬಂದು ಗಡ್ಕರಿ ಅವ್ರು ಮಾತಾಡಿದ್ದಾರೆ, ನನಗೆ CM ಅವ್ರು ಮಾತಾಡಿದ್ದಾರೆ. ಇಲ್ಲಪ್ಪ ಗಡ್ಕರಿ ಅವ್ರು ಹೇಳಿದ್ದಾರೆ, ಎಲ್ಲ ಮುಂದಾಗ್ತಾರೆ, ಡೋಂಟ್ ವರಿ, ಭಾಳ ಚೆನ್ನಾಗಿ ಮಾಡೋಣ ಮದು. ಆಮೇಲೆ ಎಲ್ಲ ಕಡೆ ದುಡ್ಡು ಕೊಡ್ತಾರಂತೆ, ಆಮೇಲೆ ನೀನು ರೆಡಿ ಮಾಡು, ಸ್ವಲ್ಪ ದುಡ್ಡು ಗಿಡ್ಡೆಲ್ಲ ಕೇಳೋಣ ಅಂತ ನನಗೆ ಹೇಳಿದ್ದಾರೆ. ಸೆಂಟ್ರಲ್ ಗೌರ್ಮೆಂಟ್ದೆಲ್ಲ ಬರಬೇಕಲ್ಲ ದುಡ್ಡು, ಅದು ಕೇಳ್ತಾರೆ, ಅಸಹ್ಯ ಮಾಡ್ತಾರೆ ಅಂತೇಳಿ ಈ ಥರ ನೋಡಿ. ನೀವೆಲ್ಲ, ನಾನು ಮಾಧ್ಯಮದವ್ರಿಗೆ ಹೇಳ್ತೀನಿ, ನೀವೆಲ್ಲ ಟ್ಯಾಕ್ಸ್ ಕಡೋದು, ಜನರು ಕೊಡೋದು, ಬರೀ ಒಂದು ಸಿಗಂದೂರು ದೇವಸ್ಥಾನ ಬ್ರಿಡ್ಜ್ ಆದ ತಕ್ಷಣ ಸಂತೋಷ ಪಡಕ್ಕೆ ಹೋಗ್ಬೇಡ್ರಿ. ಈ ಹಿಂದೆ ಶಿವಮೊಗ್ಗದಲ್ಲಿ ಹಿಂದೂ ಮುಸ್ಲಿಂ ವಿವಾದಕ್ಕೆ ಕಾರಣವಾಗಿದ್ದ ಶಿವಮೊಗ್ಗದ ಪಾಲಿಕೆ ಮೈದಾನದ ವಿಚಾರ ಮತ್ತೆ ಮುನ್ನೆಲೆಗೆ ಬಂದಿದೆ. ಈ ಕುರಿತು ಇಂದು ಶಿವಮೊಗ್ಗ ಪಾಲಿಕೆ ಅಧಿಕಾರಿಗೆ ಭೇಟಿ ಮಾಡಿದ ಮಾಜಿ ಸಚಿವ ಈಶ್ವರಪ್ಪ, ಪಾಲಿಕೆ ಮೈದಾನ ಯಾವುದೇ ಕಾರಣಕ್ಕೂ ವಾಫ್ ವಶಕ್ಕೆ ಹೋಗಬಾರದು, ಅದು ಪಾಲಿಕೆ ಆಸ್ತಿ ಎಂದು ಪಾಲಿಕೆ ಆಯುಕ್ತರಿಗೆ ಭೇಟಿ ಮಾಡಿ ಮನವಿ ಮಾಡಿದ್ದಾರೆ. ಕೆಲವು ದಾಖಲೆ ಸಮೇತ ಅಧಿಕಾರಿ ಕಚೇರಿಗೆ ಆಗಮಿಸಿದ ರಾಷ್ಟ್ರಭಕ್ತ ಬಳಗ ಕೆಲವು ಮಾಹಿತಿಗಳನ್ನು ಅಧಿಕಾರಿಯೊಟ್ಟಿಗೆ ಹಂಚಿಕೊಂಡಿದ್ದಾರೆ.
ಈ ಸಂದರ್ಭದಲ್ಲಿ ಮಾಜಿ ಜಿಲ್ಲಾ ಪಂಚಾಯತ್ನ ಸದಸ್ಯ ಕೆಇ ಕಾಂತೇಶ್, ಮಾಜಿ ಡಿಸಿಎಂ ಈಶ್ವರಪ್ಪ ಸೇರಿದಂತೆ ರಾಷ್ಟ್ರಭಕ್ತ ಬಳಗದ ಕಾರ್ಯಕರ್ತರು ಪಾಲಿಕೆ ಕಚೇರಿಯಲ್ಲಿ ಹಾಜರಿದ್ದರು. ಹಿಂದೂಗಳ ಭವಿಷ್ಯ ನಿಂತಿದೆ. ಯಾಕಂದರೆ ಏನೋ ಕಳ್ಸಕ್ಕೆ ಬರೋದಿಲ್ಲ, ಅದಕ್ಕೋಸ್ಕರ ನೀವು ಬಂದಿರೋದು. ಈಗ ಅಲ್ಲಿ ಇವತ್ತಲ್ಲ, ನೂರಾರು ವರ್ಷಗಳಿಂದ ಅಧಿಕಾರಿಗಳು ಆರ್.ಟಿ.ಒ ಕಚೇರಿ, ಬೇರೆ ಪೊಲೀಸ್ ಸ್ಟೇಷನ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, ಇನ್ನೂ 10 ಖಾಸಗಿ ವಾಣಿಜ್ಯ ವ್ಯವಹಾರ ನಡೆಸೋ ಸ್ಥಳ ಮಧ್ಯಭಾಗವಾಗಿರೋದ್ರಿಂದ ಅದನ್ನೆಲ್ಲರೂ ಬಳಸ್ಕೊತಾ ಇದ್ದಾರೆ. ಪಾರ್ಕಿಂಗ್ ಎಲ್ಲದಕ್ಕೂ ಬಳಸ್ಕೊತಾ ಇದ್ದಾರೆ. ಮತ್ತು ಇಂದು ಗ್ರೀನ್ರಿ ಇದೆ. ಈ ಗ್ರೀನ್ರಿನಲ್ಲಿ ತುಂಬ ಸ್ಪಷ್ಟವಾಗಿದೆ, ಪಾರ್ಕು, ಓಪನ್ ಸ್ಪೇಸು, ಬೆರಿಲ್ ಗ್ರೌಂಡು, ಪ್ಲೇ ಗ್ರೌಂಡ್. ನಾನು ಯಾಕೆ ನಿಮ್ಗೆ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಅಂದರೆ, ಇಷ್ಟು ಸ್ಪಷ್ಟವಾಗಿದ್ದರೂ ಕೂಡ ಇದು ನಾವು ಇಷ್ಟು ದಿನ ಅದನ್ನು ನಾವು ಅಬ್ಸರ್ವ್ ಮಾಡಿಲ್ಲ. ಇವತ್ತಿನ ಲೆಕ್ಕೆಲ್ಲ ಇದೆ. 2030 ತನಕ ಕೂಡ ಇದು ಮಾಸ್ಟರ್ ಪ್ಲ್ಯಾನ್ ಇತ್ತು. ಆಯಿತಾ? ಇದಾದ ನಂತರ ಎದುರುಗಡೆ ಇರೋಂಥ ಆಟದ ಮೈದಾನ ಏನಿದೆ ಅದು ಕಾರ್ಪೊರೇಷನ್ಗೆ ಉಳಿಸ್ಕೋಬೇಕು. ಯಾವ ಕಾರಣಕ್ಕೂ ಕೂಡ ಮುಸಲ್ಮಾನರು ಪ್ರಯತ್ನ ಮಾಡ್ತಾ ಇರೋಂಥ ವಕ್ಫ್ ಬೋರ್ಡ್ಗೆ ಅದು ಹೋಗಬಾರ್ದು ಅನ್ನೋದಕ್ಕೋಸ್ಕರ ದಾಖಲೆಗಳ ಸಮೇತ ಇವತ್ತು ಮಾನ್ಯ ಮಹಾನಗರ ಪಾಲಿಕೆಯ ಆಯುಕ್ತರಿಗೆ ದಾಖಲೆ ಸಮೇತ ಕೊಟ್ಟಿದ್ದೀವಿ. ಅವರು ಅದನ್ನು ಪರಿಶೀಲನೆ ಮಾಡಿಬಿಟ್ಟು ಇದು ಉಳಿಸೋಂಥ ಪ್ರಯತ್ನ ಮಾಡೋದಕ್ಕೆ ಗಮನಿಸ್ತೀನಿ ಅಂತ ಅಂಶ ಕೂಡ ಹೇಳಿದ್ದಾರೆ. ಎರಡನೇದು ಬಹಳ ಮುಖ್ಯದ್ದು ಮತ್ತು ಸಂತೋಷದ್ದು ಅಂತಂದರೆ, ಜಗದ್ಗುರು ಪಂಚಪೀಠಾಧೀಶ್ವರರ ದಿವ್ಯ ಸಾನ್ನಿಧ್ಯದಲ್ಲಿ ವೀರಶೈವ ಪೀಠಾಚಾರ್ಯರ ಹಾಗೂ ಶಿವಾಚಾರ್ಯರ ಶೃಂಗ ಸಮ್ಮೇಳನ, ಈ 5 ಜನ ಸ್ವಾಮೀಜಿಗಳು, ಪಂಚಪೀಠ ಸ್ವಾಮಿಗಳು 16 ವರ್ಷದಿಂದ ಒಟ್ಟಿಗೆ ಇರಲಿಲ್ಲ. ಈ ಮೊನ್ನೆ ಎಲ್ಲ ಒಟ್ಟಿಗೆ ಕೂತು ಚರ್ಚೆ ಮಾಡಿ ತೀರ್ಮಾನ ಮಾಡಿ ನಾನು 5 ಜನ ಸ್ವಾಮಿಗಳ ಹತ್ರ ಮಾತಾಡ್ತಾ ಇದ್ದೆ. ನೀವು ಇಡೀ ಸಮಾಜಕ್ಕೆ ನೀವು ಮಾರ್ಗದರ್ಶನ ಮಾಡೋರು, ನಿಮ್ಮ ಆಶೀರ್ವಾದ ತಗೊಳ್ತಿರೋದು ನಾವು, ನೀವು ಒಟ್ಟಾಗಿ ನಮಗೆ ಆಶೀರ್ವಾದ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ, ನೀವು ಒಟ್ಟಾಗಬೇಕು ಅಂತ 5 ಜನರ ಹತ್ರ ನಾನು ಖಾಸಗಿಯಾಗಿ ಮಾತಾಡ್ತಾ ಇದ್ದೆ. ಬರತ್ತಪ್ಪ ಕಾಲ ಅಂತ ಹೇಳ್ತಾ ಇದ್ರು ಅವರನ್ನು. ಆ ದಿಕ್ಕಲ್ಲಿ ಪೀಠದ ಎಲ್ಲ ಸ್ವಾಮಿಗಳು ಸೇರ್ತಾ ಇರೋದು ತುಂಬ ಸಂತೋಷ. ಈಗ ಒಟ್ಟಾಗಿರೋದು ನಮಗೆ ತುಂಬ ಸಂತೋಷ. ಇದೇ ರೀತಿ ಇನ್ನೊಂದು ಸಮಾಜದಲ್ಲೂ ಕೂಡ ಸ್ವಾಮಿಗಳಲ್ಲೇ ಒಡಕಿದೆ. ಆ ಒಡಕನ್ನು ಬಿಟ್ಟು ಅವರೆಲ್ಲ ಒಟ್ಟಾಗಿ ನಮಗೆ ಲೋಕಸಭಾ ವಿರೋಧ ಪಕ್ಷದ ಪ್ರಮುಖರಾದ ಮಲ್ಲಿಕಾರ್ಜುನ ಖರ್ಗೆ ವಿರುದ್ಧ ಮಾಜಿ ಡಿಸಿಎಂ ಈಶ್ವರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಈ ಹಿಂದೆ ಮಲ್ಲಿಕಾರ್ಜುನ ಖರ್ಗೆ ಮೋದಿ ಬೇಕಾಬಿಟ್ಟಿ ಬೊಗಳ್ತಾನೆ ಎಂದು ಮಾತನಾಡಿದ್ರು. ಈ ಹೇಳಿಕೆ ವಿರುದ್ಧ ಈಶ್ವರಪ್ಪ ಗರಂ ಆಗಿದ್ದು, ನಿಮ್ಮ ಮಗ ಪ್ರಿಯಾಂಕ ಖರ್ಗೆ ಬೊಗಳ್ತಾರೆ ಅಂದ್ರೆ ನಂಬುವ ವಿಷಯ, ಆದರೆ ಮೋದಿ ಬಗ್ಗೆ ಈ ರೀತಿ ಮಾತನಾಡಿದ್ದು ಹಿರಿಯ ಮಲ್ಲಿಕಾರ್ಜುನ ಖರ್ಗೆಗೆ ಶೋಭೆ ತರುವುದಿಲ್ಲ. ಮಲ್ಲಿಕಾರ್ಜುನ ಖರ್ಗೆ ಮೋದಿಯವರ ಬಳಿ ಕ್ಷಮೆ ಕೇಳಲಿ, ಇಲ್ಲ ಅಂದ್ರೆ ಮುಂದೆ ಅವರು ಅನುಭವಿಸ್ತಾರೆ ಎಂದು ಈಶ್ವರಪ್ಪ ಹರಿಹಾಯ್ದಿದ್ದಾರೆ. ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಬಗ್ಗೆ ಬಹಳ ಹಗುರವಾಗಿ ಮಾತಾಡಿದ್ದಾರೆ. ಪ್ರಧಾನಮಂತ್ರಿಯವರು ಹೊಗಳಿದ್ದಾರೆ ಅಂತ ಮಾತ್ರ ಹೇಳ್ತಿದ್ದಾರೆ. ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಈ ರೀತಿ ಹೊಗಳಂಥ ಮಾತುಗಳಾಡಿದರೆ ಅದಕ್ಕೆ ಯೋಗ್ಯ ಅವನು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯರು, ಇಡೀ ದೇಶದಲ್ಲಿ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು, ಆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರ್ತಾ ಇರೋರು, ಅನೇಕ ಸಂದರ್ಭದಲ್ಲಿ ಅದೇ ರೀತಿ ಒಳ್ಳೆ ಥರದಲ್ಲಿ ನಡ್ಕೊಂಡು ಬಂದಿದ್ದಾರೆ. ಅವ್ರ ಬಾಯಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಈ ರೀತಿ ಹೊಗಳ್ತಾ ಇದ್ದಾರೆ ಅನ್ನೋಂಥ ಮಾತು ಬಳಸಿರೋದು ನಮ್ಮ ಇಡೀ ದೇಶದ ಎಲ್ಲ ರಾಷ್ಟ್ರಭಕ್ತರಿಗೂ ಕೂಡ ಒಂದು ರೀತಿಯ ಅಪಮಾನ ಆಗಿದೆ. ನಾನು ಈ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಪ್ರಾರ್ಥನೆ ಮಾಡ್ತೀನಿ, ಆಕಸ್ಮಿಕ ನಿಮ್ಮ ಬಾಯಲ್ಲಿ ಬಂದಿದ್ದರೆ ಇದನ್ನು ಕ್ಷಮೆ ಕೇಳಿ, ಇಲ್ಲ ಅಂತಂದರೆ ನೀವು ಅನುಭವಿಸ್ಬೇಕಾಗುತ್ತೆ. ಈ ಮಾತನ್ನು ಹೇಳ್ತೀನಿ. ಮತ್ತು ನಾನು ಹೇಳ್ತೀನಲ್ಲ, ನಿಮ್ಮ ಮಗ ಬೊಗಳ್ಕೊತಾನೆ ಇರ್ತಾನೆ. ಆ ಬೊಗಳೋದಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದೆ ಯಾವತ್ತು ಅವನ ಬಾಯಲ್ಲಿ ಏನೇನು ಪದಗಳು ಬರ್ತಾ ಇರೋದು ಅವನಿಗೆ ಜ್ಞಾನ ಇರಲ್ಲ. ಆ ದಿಕ್ಕಲ್ಲಿ ಹೋಗಬಾರ್ದು, ಇದು ನನ್ನ ಪ್ರಾರ್ಥನೆ. ಮಾನ್ಯ ಪ್ರವಾಸಿಗರಿಗೆ ಎಷ್ಟು ಬಾರಿ ಹೇಳಿದ್ರೂ ಬುದ್ಧಿ ಬರೋದಿಲ್ಲ. ಅದೇ ಕಾರಣಕ್ಕೆ ಹೊಸನಗರ ಓರ್ವ ಯುವಕ ಪ್ರಾಣ ತೆತ್ತಿದ್ದಾನೆ. ಹೌದು, ಗಿಣಿಕಲ್ ಹಬ್ಬಿ ಫಾಲ್ಸ್ಗೆ ಪ್ರವಾಸಕ್ಕೆ ಬಂದಿದ್ದ ಯುವಕ ನೀರು ಪಾಲಾಗಿ ಬಳಿಕ ಆತ ಹೆಣವಾಗಿ ಪತ್ತೆಯಾಗಿದ್ದಾನೆ. ಶಿವಮೊಗ್ಗ ಜಿಲ್ಲೆಯ ಹೊಸನಗರ ತಾಲೂಕಿನ ಯಡೂರಿನಲ್ಲಿರುವ ಗಿಣಿಕಲ್ ಹಬ್ಬಿ ಫಾಲ್ಸ್ನಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಅವಘಡ ಸಂಭವಿಸಿದೆ.
ಬೆಂಗಳೂರಿನ ನಾಗರಬಾವಿಯ ಖಾಸಗಿ ಕಂಪನಿ ಉದ್ಯೋಗಿ 33 ವರ್ಷದ ರಮೇಶ್ ಎಂಬುವರು ದುರಂತ ಅಂತ್ಯ ಕಂಡಿದ್ದಾರೆ. ಪ್ರವಾಸಕ್ಕೆಂದು ಯಡೂರಿನ ಹಬ್ಬಿ ಫಾಲ್ಸ್ಗೆ ರಮೇಶ್ ಇಳಿದಿದ್ರು. ಆಗ ನೀರಿನಲ್ಲಿ ಕೊಚ್ಚಿ ಹೋಗಿ ಜಲಪಾತದ ಕೆಳಭಾಗದಲ್ಲಿ ಮೃತದೇಹ ಪತ್ತೆಯಾಗಿದೆ. ಹೊಸನಗರ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಮಳೆಗಾಲದಲ್ಲಿ ಈ ಜಾಗಕ್ಕೆ ಪ್ರವೇಶಿಸಲು ನಿಷೇಧವಿದೆ. ಆದರೂ ಫಾಲ್ಸ್ಗೆ ಹುಡುಕಿಕೊಂಡು ಬರುವ ಪ್ರವಾಸಿಗರು ನೀರಿಗೆ ಇಳಿದು ಪ್ರಾಣಕ್ಕೆ ಕುತ್ತು ತಂದುಕೊಳ್ತಿರೋದು ವಿಪರ್ಯಾಸವೇ ಸರಿ. ಶಿವಮೊಗ್ಗಕ್ಕೆ ಹೊರ ರಾಜ್ಯದ ಯಾವುದಾದರೂ ಗ್ಯಾಂಗ್ ಎಂಟ್ರಿ ಕೊಟ್ಟಿದೆಯಾ ಅನ್ನೋ ಅನುಮಾನ ಹುಟ್ಟಿಕೊಂಡಿದೆ. ಕಾರಣ ಜೀನ್ಸ್ ಪ್ಯಾಂಟ್ ಬನಿಯನ್ ತೊಟ್ಟ ಗ್ಯಾಂಗ್ ತಡರಾತ್ರಿ ಶಿವಮೊಗ್ಗದ ಹೊರವಲಯದಲ್ಲಿ ಕಾಣಿಸಿಕೊಂಡಿದೆ. ಮುಖ ಮುಚ್ಚಿಕೊಂಡು 6 ಜನರ ತಂಡ ಕಾಣಿಸಿಕೊಂಡಿದೆ. ಒಡ್ಡಿನಕೊಪ್ಪದಲ್ಲಿ ಈ ಗ್ಯಾಂಗ್ ಕಾಣಿಸಿಕೊಂಡಿದೆ. ತುಂಗನಗರ ಪೊಲೀಸರು ಹುಡುಕಾಟ ಆರಂಭಿಸಿದ್ದಾರೆ. ಶಿವಮೊಗ್ಗದಲ್ಲಿ ಹೊರ ರಾಜ್ಯದ ಗ್ಯಾಂಗ್ ಆತಂಕ ಸೃಷ್ಟಿಸಿದೆ. ಮಚ್ಚು ಹಿಡಿದು ಹೊತ್ತಿಲ್ಲದ ಹೊತ್ತಲ್ಲಿ ನಡೆದಾಡಿರೋದು ಸುತ್ತಲಿನ ಜನರ ಆತಂಕಕ್ಕೆ ಕಾರಣವಾಗಿದೆ. ಒಡ್ಡಿನಕೊಪ್ಪ ಮತ್ತು ಪುಟ್ಟಪ್ಪ ಕ್ಯಾಂಪ್ನಲ್ಲಿ ಗ್ಯಾಂಗ್ ಕಾಣಿಸಿಕೊಂಡಿತ್ತು. ಆ ಹಿನ್ನೆಲೆಯಲ್ಲಿ ಕಳೆದ ರಾತ್ರಿ ಪೊಲೀಸರು ರಾತ್ರಿ ರೌಂಡ್ ಹೊಡೆದು ಜನರಿಗೆ ಧೈರ್ಯ ತುಂಬಿದ್ದಾರೆ. ನಿಮ್ಮ ಜೊತೆ ನಾವಿದ್ದೇವೆ ಅನ್ನೋ ಸ್ಪಷ್ಟ ಸಂದೇಶವನ್ನ ಶಿವಮೊಗ್ಗ ಪೊಲೀಸರು ನೀಡಿದ್ದಾರೆ. ತುಂಗನಗರ ಪೊಲೀಸ್ ಠಾಣೆ ಪಿಎಸ್ಐ ಗುರುರಾಜ್ ಕೇಟಿ ನೇತೃತ್ವದಲ್ಲಿ ವಿಶೇಷ ದಳದವರೊಂದಿಗೆ ಬಿಗಿ ಬೀಟ್ ಹಾಕಿದ್ದಾರೆ. 8 ಜನ ಪೊಲೀಸರು ಮತ್ತು ವಿಶೇಷ ದಳದ ಕಾರ್ಯಪಡೆ ಸಿಬ್ಬಂದಿ
2 ಬುಲೆರೋ ಮತ್ತು 112 ಪೊಲೀಸರ ಗಸ್ತು ಈ ಭಾಗದ ಜನರಿಗೆ ನೆಮ್ಮದಿಯನ್ನ ತಂದುಕೊಟ್ಟಿದೆ. ಆದರೂ ಗ್ಯಾಂಗ್ ಅನ್ನು ಬಲೆಗೆ ಬೀಳಿಸಿಕೊಳ್ಳೋವರೆಗೂ ಮಲೆನಾಡಿನ ಜನರು ನೆಮ್ಮದಿಯಿಂದ ಇರುವಂತೆ ಇಲ್ಲ. ಅಂಧತ್ವ ಮುಕ್ತ ಶಿವಮೊಗ್ಗ ಅಭಿಯಾನ ಒಂದು ಉತ್ತಮ ಕಾರ್ಯಕ್ರಮವಾಗಿದ್ದು ಜಿಲ್ಲೆಯಾದ್ಯಂತ ಯಶಸ್ವಿಯಾಗಲಿ ಎಂದು ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪ ಹಾರೈಸಿದರು. ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಸರ್ವೇಕ್ಷಣಾಧಿಕಾರಿಗಳ ಕಚೇರಿ ಹಾಗೂ ಜಿಲ್ಲಾ ಅಂಧತ್ವ ನಿಯಂತ್ರಣ ವಿಭಾಗ ಶಿವಮೊಗ್ಗ ಇವರ ಸಂಯುಕ್ತಾಶ್ರಯದಲ್ಲಿ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದ್ದ ಆರೈಕೆ ಅಂಧತ್ವ ಮುಕ್ತ ಶಿವಮೊಗ್ಗ ಅಭಿಯಾನ ಕಾರ್ಯಕ್ರಮ ಹಾಗೂ ಗೃಹ ಆರೋಗ್ಯ ಯೋಜನೆ ಕುರಿತು ಕಾರ್ಯಾಗಾರ ಮತ್ತು ಆಶಾ ಕೈಪಿಡಿ ಬಿಡುಗಡೆ ಸಮಾರಂಭವನ್ನು ಉದ್ಘಾಟಿಸಿ ಅವರು ಮಾತನಾಡಿದರು. ಜಯ ಭಾರತ ಜನನಿಯ ತನುಜಾತೆ ಹಾಡಲಿದ್ದೇವೆ. ದಯವಿಟ್ಟು ಮಕ್ಕಳಿಗೆ ಅವರೇನು ತಪ್ಪು ಮಾಡದೇ ಇರತಕ್ಕಂಥ ಮಕ್ಕಳು ಇವತ್ತು ಕ್ಯಾನ್ಸರ್ ಅಂತ ಹೇಳಿದ್ರೆ ಮನಸ್ಸಿಗೆ ನೋವಾಗುತ್ತೆ. ಅದಕ್ಕೆ ನಾನು ನಮ್ಮ ಸರ್ಕಾರದ ವತಿಯಿಂದ ಒಂದು ಕ್ಯಾನ್ಸರ್ ಸ್ಕೂಲನ್ನು ಕ್ಯಾನ್ಸರ್ ಮಕ್ಕಳಿಗೆ ಆದಷ್ಟು ಬೇಗ ಶುರು ಮಾಡತಕ್ಕಂಥ ನಿರ್ಧಾರವನ್ನು ನಾವು ಮಾಡಿ ಇಡೀ ಭಾರತ ದೇಶದೊಳಗೆ ಫಸ್ಟ್ ಟೈಮ್. ಸೊ ಅವ್ರೇನಿಲ್ಲ ಆಗಬಾರ್ದು, ಯಾವ ಮಕ್ಕಳಿಗೂ ಕ್ಯಾನ್ಸರ್ ಆಗಬಾರ್ದು. ಆದಾಗ ಒಂದು ಸರ್ಟಿಫಿಕೇಟ್ ತರಬೇಕಾದ್ರೆ ನಾವು ಅಷ್ಟೇ. ಸರ್ಟಿಫಿಕೇಟ್ ಬಂದು ನನಗೆ ಕ್ಯಾನ್ಸರ್ ಇದೆ ಅಂತೇಳಿ ಪ್ರೂವ್ ಆಗಿದೆ ಅಂದರೆ ಇನ್ನು ಉಳ್ಕಿದ್ದು ನಾವು ನೋಡ್ಕೊಳ್ತೀವಿ. ಊಟ, ಬಟ್ಟೆ, ತಿಂಡಿ ಅವ್ರನ್ನ ಅಲ್ಲಿಂದ ಇದು ಕಿದ್ವಾಯಿಂದ ಲೆಸ್ ದೆನ್ 4 ಕಿಲೋಮೀಟರ್ಸ್ ಇರುತ್ತೆ. ಅದು ಜಾಗ ಫೈನಲ್ ಮಾಡಿದ್ದೀವಿ. ಆ 4-5 ಕಿಲೋಮೀಟ್ರ್ ಒಳಗೆ ಮೊನ್ನೆ ನಿಮಗೆ ಹೇಳಿದೆ, ನಾನು ಅದು ಮೀಟಿಂಗಿಗೆ ಹೋಗಿ ಜಾಗ ನೋಡೋಕೆ ಹೋಗ್ತಾ ಇದ್ದೀನಿ ಅಂತ ಬಲ್ಕೇಶ್ ಬಾಂಧವರು ನಿಮ್ಗೆ ಗೊತ್ತಿದೆ. ನಮ್ಮ ರಾಮಲಿಂಗ ರೆಡ್ಡಿ ಅವ್ರ ಏರಿಯಾದಲ್ಲೇ ನೋಡ್ತಾ ಇದ್ದೀನಿ ಫೈನಲ್ ಆಗಿ. ಸೊ ಪಾಪ ಅವ್ರ ಮಕ್ಕಳು ಹಳ್ಳಿಯಿಂದ ಬರ್ತಾರೆ, ಅವ್ರು ಏನು ಮಾಡ್ತಾರೆ, ಟ್ರೀಟ್ಮೆಂಟ್ ತೊಗೊಂಡು ಮತ್ತೆ ವಾಪಸ್ ಹೋಗ್ತಾರೆ. ಇಲ್ಲಾಂದರೆ ಅಲ್ಲೇ ಯಾವುದಾದ್ರು
ಈಗೊಂದು ಪುಟ್ಟ ವಿರಾಮದ ನಂತರ ಸುದ್ದಿ ಮುಂದುವರಿಯಲಿದೆ. ವಿರಾಮದ ನಂತರ ನಮ್ಮ ಊರು ನಮ್ಮ ಸುದ್ದಿಗೆ ಸ್ವಾಗತ. ನೈಟ್ ಲ್ಯಾಂಡಿಂಗ್ ನರೇಂದ್ರ ಮೋದಿ ಬಂದಾಗ ಯಾಕೆ ಮಾಡಲಿಲ್ಲ? ಅದು ರಾಜ್ಯ ಸರ್ಕಾರಕ್ಕೆ ಬರುತ್ತದೆ. ಅವನಿಗೆ ಏನು ಅಧಿಕಾರ ಇದೆ ಎಂದು ಏಕವಚನದಲ್ಲೇ ಜಿಲ್ಲಾ ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ ನಡೆಸಿದ್ದಾರೆ. ಬಾಯಿ ಮುಚ್ಚಿಕೊಂಡು ಇರೋದನ್ನ ಕಲಿಬೇಕು, ಮುಖ್ಯಮಂತ್ರಿಗೆ ಗೌರವ ಕೊಡೋದು ಗೊತ್ತಿಲ್ಲ ಎಂದು ಚಾಟಿ ಬೀಸಿದ್ದಾರೆ. ಯಾಕೆ ನರೇಂದ್ರ ಮೋದಿ ಅವರು ಬಂದಾಗ ಯಾಕೆ ಮಾಡಲಿಲ್ಲ ಅಂತ ಇವರು? ನರೇಂದ್ರ ಮೋದಿಯವರು ಲ್ಯಾಂಡ್ ಆದಮೇಲೆ ಎಷ್ಟು ವರ್ಷ ಆದಮೇಲೆ ನಿಮಗೆ ಫಸ್ಟ್ ಬಂದಿದ್ದು? ನಾನು ಮಿನಿಸ್ಟರ್ ಆದಮೇಲೆ, ಇವರಾದ್ಮೇಲೆ ಬಂತಂತ. ಅದಕ್ಕೆ ಹೇಳ್ತಾರೆ ನಾವು ಕಟ್ಟಿದ್ದಕ್ಕೆ ಅಂತ. ರಾಜ್ಯ ಸರ್ಕಾರದ್ದು ಅವನಿಗೇನು ಅಧಿಕಾರ ಇದೆ ಅಂತ ಮಾತಾಡೋಕ್ಕೆ? ಬಾಯಿ ಮುಚ್ಕೊಂಡು ಇರೋದು ಕಲಿಬೇಕಾಗತ್ತೆ ಇಂಥ ವಿಚಾರದಲ್ಲಿ. ಹೇಸಿಗೆ ಒಬ್ಬರು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಗೊತ್ತಿಲ್ಲ. ನೈಟ್ ಲ್ಯಾಂಡಿಂಗ್ದು ಯಾಕೆ ನರೇಂದ್ರ ಮೋದಿಯವರು ಬಂದಾಗ ಯಾಕೆ ಮಾಡಲಿಲ್ಲ ಅಂತ ಇವರು? ನರೇಂದ್ರ ಮೋದಿಯವರು ಲ್ಯಾಂಡ್ ಆದಮೇಲೆ ಎಷ್ಟು ವರ್ಷ ಆದಮೇಲೆ ನಿಮಗೆ ಫಸ್ಟ್ ಬಂದಿದ್ದು? ನಾನು ಮಿನಿಸ್ಟರ್ ಆದಮೇಲೆ, ಇವರಾದ್ಮೇಲೆ ಬಂತಂತ. ಅದಕ್ಕೆ ಹೇಳ್ತಾರೆ ನಾವು ಕಟ್ಟಿದ್ದಕ್ಕೆ ಅಂತ. ರಾಜ್ಯ ಸರ್ಕಾರದ್ದು ಅವನಿಗೇನು ಅಧಿಕಾರ ಇದೆ ಅಂತ ಮಾತಾಡೋಕ್ಕೆ? ಬಾಯಿ ಮುಚ್ಕೊಂಡು ಇರೋದು ಕಲಿಬೇಕಾಗತ್ತೆ ಇಂಥ ವಿಚಾರದಲ್ಲಿ. ಹೇಸಿಗೆ ಒಬ್ಬರು ಮುಖ್ಯಮಂತ್ರಿಗಳಿಗೆ ಗೌರವ ಕೊಡ್ತಕ್ಕಂಥದ್ದು ಗೊತ್ತಿಲ್ಲ. ನೈಟ್ ಲ್ಯಾಂಡಿಂಗ್ದು ಯಾಕೆ ನರೇಂದ್ರ ಮೋದಿಯವರು ಬಂದಾಗ ಯಾಕೆ ಮಾಡಲಿಲ್ಲ ಅಂತ ಇವರು? ನರೇಂದ್ರ ಮೋದಿಯವರು ಲ್ಯಾಂಡ್ ಆದಮೇಲೆ ಎಷ್ಟು ವರ್ಷ ಆದಮೇಲೆ ನಿಮಗೆ ಫಸ್ಟ್ ಬಂದಿದ್ದು? ನಾನು ಮಿನಿಸ್ಟರ್ ಆದಮೇಲೆ, ಇವರಾದ್ಮೇಲೆ ಬಂತಂತ. ಅದಕ್ಕೆ ಹೇಳ್ತಾರೆ ನಾವು ಕಟ್ಟಿದ್ದಕ್ಕೆ ಅಂತ. ಎರಡ್ 2024-25ನೇ ಸಾಲಿನ ಭದ್ರಾ ಜಲಾಶಯದ ಅಚ್ಚುಕಟ್ಟು ವ್ಯಾಪ್ತಿಯ ಮುಂಗಾರು ಬೆಳೆಗಳಿಗಾಗಿ ಜುಲೈ 22ರ ರಾತ್ರಿಯಿಂದ 120 ದಿನಗಳವರೆಗೆ ಬಲದಂಡೆ ನಾಲೆ, ಆನವೇರಿ, ದಾವಣಗೆರೆ, ಮಲೆಬೆನ್ನೂರು ಮತ್ತು ಹರಿಹರ ಶಾಖೆ ನಾಲೆಗಳಿಗೆ ನೀರು ಹರಿಸಲಾಗುವುದು. ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸಭೆಯಲ್ಲಿ ಈ ತೀರ್ಮಾನ ತೆಗೆದುಕೊಳ್ಳಲಾಗಿದೆ. ಸಚಿವ ಹಾಗೂ ಭದ್ರತಾ ಅಚ್ಚುಕಟ್ಟು ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷ ಮಧು ಬಂಗಾರಪ್ಪ ಇವರ ಅಧ್ಯಕ್ಷತೆಯಲ್ಲಿ ನಡೆದ ಸಭೆಯಲ್ಲಿ ನೀರು ಹರಿಸುವ ಕುರಿತು ತೀರ್ಮಾನ ಕೈಗೊಳ್ಳಲಾಗಿದ್ದು, ಭದ್ರಾ ಬಲದಂಡೆ ನಾಲೆಗಳಿಗೆ ಜುಲೈ 22ರ ರಾತ್ರಿಯಿಂದ 120 ದಿನಗಳವರೆಗೆ ನೀರು ಹರಿಸಲಾಗುವುದು ಎಂದು ಹೇಳಿದ್ದಾರೆ. ಕರ್ನಾಟಕ ನೀರಾವರಿ ಕಾಯ್ದೆ 1965ರನ್ವಯ ಬೆಳೆ ಮಾದರಿಯನ್ನು ಉಲ್ಲಂಘಿಸುವವರು, ನೀರಾವರಿ ಕಾಲುವೆ ಕಟ್ಟಡಗಳನ್ನು ಜಖಂಗೊಳಿಸುವವರು, ನಿಗದಿತ ಪ್ರಮಾಣಕ್ಕಿಂತ ಹೆಚ್ಚು ನೀರನ್ನು ಬಳಸುವವರು ಮತ್ತು ಅನಧಿಕೃತ ನೀರಾವರಿ ಬೆಳೆಗಾರರು ವಿವಿಧ ನಿಯಮಗಳ ಪ್ರಕಾರ ಕಾನೂನು ಕ್ರಮಕ್ಕೆ ಒಳಗಾಗುತ್ತಾರೆ.
ಹಾಲಿ ಜಲಾಶಯದಲ್ಲಿ ಇರುವ ನೀರಿನ ಪ್ರಮಾಣವನ್ನು ಗಣನೆಗೆ ತೆಗೆದುಕೊಂಡು ಅನುಸೂಚಿಯಲ್ಲಿ ನಮೂದಿಸಿದ ಕ್ಷೇತ್ರ ಹಾಗೂ ಬೆಳೆಗಳಿಗೆ ಮಾತ್ರ ನೀರು ಒದಗಿಸಲು ಉದ್ದೇಶಿಸಲಾಗಿರುತ್ತದೆ. ಪ್ರಕಟಿತ ಬೆಳೆಗಳನ್ನು ಬೆಳೆಯದೆ ಬೇರೆ ಬೆಳೆಗಳನ್ನು ಬೆಳೆದು ಬೆಳೆ ಉಲ್ಲಂಘನೆ ಮಾಡಿ ನಷ್ಟ ಅನುಭವಿಸಿದಲ್ಲಿ ಇದಕ್ಕೆ ಸಂಬಂಧಪಟ್ಟ ರೈತರೇ ಹೊಣೆಗಾರರಾಗಿದ್ದು, ಜಲಸಂಪನ್ಮೂಲ ಇಲಾಖೆಯು ಯಾವುದೇ ರೀತಿಯಲ್ಲಿ ಜವಾಬ್ದಾರಿಯಾಗುವುದಿಲ್ಲ. ರೈತ ಬಾಂಧವರು ನೀರಿನ ಸದ್ಬಳಕೆ ಸಹಕಾರ ನೀಡಬೇಕು ಎಂದು ಭದ್ರಾ ಯೋಜನಾ ನೀರಾವರಿ ಸಲಹಾ ಸಮಿತಿ ಸದಸ್ಯ ಕಾರ್ಯದರ್ಶಿ ಆರ್ ರವಿಚಂದ್ರ ತಿಳಿಸಿದ್ದಾರೆ. ನೀವು ನಾಳೆ ಸಾಯಂಕಾಲ ಅಂತ ಕಾಯಕ್ಕೆ ಹೋಗಬೇಡಿ. ಎಲ್ಲರೂ ಪಾಪ ಬೇಕು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಭಾಳ ಇದಲ್ಲ. ಈಗ ನೀವು ಡೈರೆಕ್ಷನ್ಸ್ ಕೊಟ್ಬಿಟ್ಟು ಫೋನಲ್ಲಿ ಹೇಳ್ಬಿಡಿ, ಈಗ ನಾಳೆ ಬೆಳಗ್ಗೆ ಬಿಡೋದಕ್ಕೆ ರೆಡಿ ಮಾಡ್ಕೊಡಪ್ಪ ಅಂತ ಹೇಳಿ ಸೇಫ್ಟಿ ಏನಿದೆ ನೀವು ಮಾಡ್ಕೊಳ್ಳಿ. ನಾನು ಅಲ್ಲ ಹೇಳ್ತೀನಿ, ಈಗ ಲೆಫ್ಟ್ ಬ್ಯಾಂಕ್ದು ರಿಪೇರಿ ಮುಗಿಯೋವರೆಗೂ ನಿಮಗೆ ಗೊತ್ತಿದೆ. ಅದನ್ನು ನೀವು ಅವತ್ತು ಕೂಡ ರವಿಯವರು ನೀವು ನನಗೆ ಮಾತಾಡಿದ್ರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ನಿಮ್ಮ ಕಡೆ. ನೀವು ಮಾತಾಡಿದ್ದಾನೆ ಅವತ್ತು ಯಾರು ನನಗೆ ಮಾತಾಡಿದ್ರು ಹೌದು. ನೀವು ಅದನ್ನು ಮಾಡ್ಬೋದು. ನಾನಿಲ್ಲಿ ಮಾತಾಡಬೇಕಾದ್ರೆ ನೀವು ಮೈಕ್ ಕಿಸ್ಕೊಂಡ್ಬಿಟ್ಟು ಮಾತಾಡಿ, ಪರವಾಗಿಲ್ಲ, ನೋ ಪ್ರಾಬ್ಲಮ್. ನೀವು ಆದಷ್ಟು ಬೇಗ ಮಾಡಿಕೊಡಿ. ಮಳೆಗಾಲ ಇರೋದ್ರಿಂದ ಯೂಸ್ ಮಾಡಿಕೊಂಡು ಮಳೆಗಾಲ ಇದೆ, ಹಾಗಿದ್ರೆ ನೀರಿದೆ, ಲೇಟ್ ಆದ್ರೂ ಪರವಾಗಿಲ್ಲ. ವಿ ಹ್ಯಾವ್ ಟು ಡೂ ಅವರ್ ಜಾಬ್. ನಮಗೆ ಆಗಲೇ ಬೇಕಾದ ಚಿಕ್ಕ ಪುಟ್ಟ ಸಮಸ್ಯೆಗಳಿದ್ದಾವೆ. ನಾವು ಇಲ್ಲೆಲ್ಲ ನೋಡ್ಬೇಕಾದ್ರೆ ಅವರಿಗೆ ತೊಂದರೆ ಆಗೋದು ಬೇಡ. ಓಕೆನಾ? ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಧು ಬಂಗಾರಪ್ಪರವರು ಸೋಮವಾರ ಜಿಲ್ಲಾ ಮೆಕ್ಕನ್ ಬೋಧನಾ ಆಸ್ಪತ್ರೆಗೆ ದಿಢೀರ್ ಭೇಟಿ ನೀಡಿ ಪರಿವೀಕ್ಷಣೆ ನಡೆಸಿದರು. ಹೊರ ರೋಗಿಗಳ ವಿಭಾಗ, ಮೂಳೆ ಮತ್ತು ಕೀಲು ವಿಭಾಗ, ಹೊರ ವಿಭಾಗ, ಡಯಾಲಿಸಿಸ್ ವಿಭಾಗ, ಚರ್ಮ ರೋಗ ವಿಭಾಗ ಹಾಗೂ ಜನರಲ್ ಮೆಡಿಸಿನ್ ವಾರ್ಡ್ ಸೇರಿದಂತೆ ವಿವಿಧ ವಿಭಾಗಗಳಿಗೆ ಭೇಟಿ ನೀಡಿ ರೋಗಿಗಳೊಂದಿಗೆ, ಸಾರ್ವಜನಿಕರು ಹಾಗೂ ಆಸ್ಪತ್ರೆ ನಾನ್ ಕ್ಲಿನಿಕ್ ಸಿಬ್ಬಂದಿಯೊಂದಿಗೆ ಮಾತನಾಡಿ ಕುಂದುಕೊರತೆ ಆಲಿಸಿದರು. ಮ್ಯಾಚ್ ಆದ್ಮೇಲೆ ಆ ಥರ ಸಿಸ್ಟಮ್ ಇಲ್ಲ ಅಲ್ಲ, ಸೇರಿಸ್ಬೇಕಾಗುತ್ತೆ. ಹೊರ ಜಿಲ್ಲೆಗಳ ರೋಗಿಗಳ ಮಾಹಿತಿ ಹಾಗೂ ಎಂಆರ್ಐ ಸ್ಕ್ಯಾನ್ ಸೇರಿದಂತೆ ವಿವಿಧ ವಿಭಾಗಗಳ ಮಾಹಿತಿ ನೀಡಲು ಸೂಚನೆ ನೀಡಿದರು. ಈ ವೇಳೆ ಜಿಲ್ಲಾಧಿಕಾರಿ ಗುರುದತ್ತ ಹೆಗಡೆ, ಸಿಮ್ಸ್ ನಿರ್ದೇಶಕರು ವಿರೂಪಾಕ್ಷಪ್ಪ, ಮೆಕ್ಕನ್ ಆಸ್ಪತ್ರೆ ವೈದ್ಯಕೀಯ ಅಧೀಕ್ಷಕ ಡಾಕ್ಟರ್ ತಿಮ್ಮಪ್ಪ, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಸಿದ್ದನಗೌಡ ಪಾಟೀಲ್, ಮುಖಂಡರು, ವೈದ್ಯರು, ಸಾರ್ವಜನಿಕರು ಹಾಜರಿದ್ದರು. ಇಲ್ಲ ಇದನ್ನ ತುಂಬ ದಿವಸದಿಂದ ನಾನೇ ಒಂದು ಸ್ವಲ್ಪ ಹೇಳ್ಬಿಡ್ಬೇಡ, ಸ್ವಲ್ಪ ಸರ್ಪ್ರೈಸಲ್ಲಿ ಒಂದು ಅರ್ಧ ಮುಕ್ಕಾಲು ಗಂಟೆ ಬಿಟ್ಟು ಮುಂಚೆ ಹೇಳಿ ಬರೋಣ ಅಂತ. ಬಿಕಾಸ್ ನಾವು ನೋಡಬೇಕಾಗತ್ತೆ. ಸೊ ಫುಲ್ಲು ನೋಡೋಕ್ಕಾಗಿಲ್ಲ, ಬಟ್ ನನಗೆ ಸಮಸ್ಯೆ ಎಲ್ಲ ತರಿಸ್ಕೊಂಡಿದ್ದೆ. ಬಟ್ ಇದೇನಾಗಿದೆ, ಮೊನ್ನೆನೂ ಕೂಡ ನಿಮಗೆಲ್ಲ ಹೇಳಿದ್ದೀನಿ, ಈ ಡಿಸ್ಟ್ರಿಕ್ಟ್ ಆಫೀಸ್ ಹಾಸ್ಪಿಟ್ಲ್ ಅಂತ ತೆಗೆದು ಸಾರ್ವಜನಿಕರಿಗೆ ಕೆಲವು ವಿಚಾರದಲ್ಲಿ ಸಮಸ್ಯೆ ಆಗಿದೆ. ಬಟ್ ದೇ ಆರ್ ಡೂಯಿಂಗ್ ದೇರ್ ಬೆಸ್ಟ್, ನಾನು ಇಲ್ಲ ಅಂತ ಹೇಳಲ್ಲ. ಸಮಸ್ಯೆ ಎಲ್ಲಾಗ್ತಾ ಇದೆ ಅಂತ ಹೇಳಿದರೆ, ಇದು ಬರೀ ಶಿವಮೊಗ್ಗ ಡಿಸ್ಟ್ರಿಕ್ಟಿಗಲ್ಲ, ನಿಮಗೆ ಸಿರ್ಸಿ ಸಿದ್ದಾಪುರದಿಂದ ನಾನೆಲ್ಲ ಮಾತಾಡಿದವರು ಎಲ್ಲ ಕಡೆಯಿಂದನೂ ಇದ್ದಾರೆ. ದಾವಣಗೆರೆಯಿಂದ ಬರ್ತಾ ಇದ್ದಾರೆ, ಹಾವೇರಿಯಿಂದ ಬರ್ತಾ ಇದ್ದಾರೆ, ನಿಮಗೆ ಚಿತ್ರದುರ್ಗದಿಂದ ಬರ್ತಾ ಇದ್ದಾರೆ. ಎಲ್ಲ ಬಾರ್ಡರ್ ಪ್ಲೇಸ್ ಏನಿದೆ ಅಲ್ಲಿ ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಇದ್ರೂ ಮೋಸ್ಟ್ಲಿ ಇಲ್ಲಿ ಒಳ್ಳೆ ಸರ್ವಿಸ್, ಸೂಪರ್ ಸ್ಪೆಷಾಲಿಟಿ ವಿಂಗು ಕೂಡ ಇದೆ. ಬಟ್ ಫುಲ್ ಫ್ಲೆಡ್ಜಾಗಿ ಮಾಡಬೇಕಾಗುತ್ತೆ. ಅದನ್ನೆಲ್ಲ ನೋಡಿದಾಗ ಲೋಡ್ ತಡೆಯೋಕ್ಕಾಗ್ತಾ ಇಲ್ಲ ಇಲ್ಲಿ. ಎಲ್ಲ ಮಾಡ್ತಾ ಇದ್ದಾರೆ. ನಾವು ಆ ಥರ 2,500 ಜನರು OPD ಇದ್ದಾರೆ. OPDಗೆ ತಳಗಡೆ ಹೋದರೆ ನೋಡಿದೆ ನಾನು, ಅದಕ್ಕೆ ಅವರಿಗೆ ಸಪ್ರೇಟ್ ವಿಂಗ್ ಅದನ್ನಂತೂ ಮಾಡಿಸ್ಕೊಡ್ತೀನಿ. ಅದನ್ನು ನಾನು ಹೇಳಿದೆ, ನಾನು ದುಡ್ಡು ಕೊಡ್ತೀನಿ, ಅದೇನು ಭಾಳ ಜಾಸ್ತಿ ದುಡ್ಡೇನಿಲ್ಲ. ಬಟ್ ಈ ಟ್ರಾಮಾ ಕೇಸು ಮತ್ತು ವೆಂಟಿಲೇಟರ್ಸ್ ಇದ್ದಾವೆ, ವೆಂಟಿಲೇಟರ್ಸ್ ಓವರ್ಲೋಡ್ ಆಗುತ್ತೆ, ಅವಾಗ ಏನು ಮಾಡಬೇಕು? ಡಯಾಲಿಸಿಸ್ಸು ಏನೂ ತೊಂದರೆ ಇಲ್ಲ. ಬಟ್ ನಾನು ಹೇಳಿದೆ, ಇಲ್ಲ ಇನ್ನೊಂದು 5-10 ಮಿಷಿನ್ ಹಾಕ್ಬಿಡೋಣ ಅಂತ. ಬಿಕಾಸ್ ಓವರ್ಲೋಡ್ ಆಗ್ತಾಯಿದೆ, ಅವರಿಗೆ ಸರ್ವಿಸ್ ಕೊಡ್ತಾಯಿದ್ದಾರೆ. ಪೇಷಂಟು ಕೂಡ ದೇ ಆರ್ ಹ್ಯಾಪಿ. ಬಟ್ ಐ ಥಿಂಕ್ ಸ್ಮೂತಾಗಿ ಹೋಗಬೇಕಂದ್ರೆ ಸ್ವಲ್ಪ ವಿಸ್ತರಣೆ ಮತ್ತು ಕೆಲವು ಫೆಸಿಲಿಟಿನ ಕೊಡಬೇಕಾಗತ್ತೆ. ಅದನ್ನು ಸ್ವಲ್ಪ ನಾನು ಕೂಡ ವೈಯಕ್ತಿಕವಾಗಿ ಹೋಗೋಣ ಅಂಥೇಳಿ ಹೇಳಿಬಿಟ್ಟು ಬರೋದ್ರ ಬದಲು ಹೇಳದೆ ಬಂದರೆ ಸ್ವಲ್ಪ ಕೆಲವು ಸಮಸ್ಯೆ ನಮಗೂ ಗೊತ್ತಾಗ್ತದೆ. ಅದು ಅವಶ್ಯಕತೆ ಇದೆ ಅಂತೇಳಿ ಭಾವಿಸಿ
ನಾಡಿದ್ದು ಕ್ಯಾಬಿನೆಟ್ ಇರೋದ್ರಿಂದ ನಾಡಿದ್ದು ಈಗ ಶರಣ್ಗೆ ಒಳಗಡೆ ಅದನ್ನೇ ನಾನು ಒಳಗಡೆ ಹೋಗಿ ಶರಣ್ನಿಗೂ ಮಾತಾಡಿದ್ದೀನಿ. ಬಿಕಾಸ್ ಇದು ಶರಣ್ ಪ್ರಕಾಶ್ ಪಾಟೀಲ್ ಅವರಿಗೆ ಬರೋದು, ಯಾರಿಗೆ ಇವ್ರಿಗೆ ಬರಲ್ಲ, ದಿನೇಶ್ ಗುಂಡೂರಾವ್ ಅವ್ರಿಗೆ ಬರಲ್ಲ. ಸೊ ಶರಣ್ ಅವ್ರಿಗೆ ಮಾತಾಡಿ ಇಲ್ಲ ಎಮರ್ಜೆನ್ಸಿ ಇದೆ, ಇದೆಲ್ಲ ಸ್ವಲ್ಪ ಸ್ಟ್ರೀಮ್ ಲೈನ್ ಮಾಡಬೇಕು, ಎಲ್ಲ ಸ್ವಲ್ಪ ಕೆಲವು ಇದು ಮಾಡಬೇಕಾಗತ್ತೆ, ಅದಕ್ಕೆ ನೀವು ಮೀಟಿಂಗ್ ಇಡಿ ಅಂತ ಹೇಳಿದ್ದೀನಿ. ಅವ್ರು 23rd ಇಲ್ಲ 24th ಮೀಟಿಂಗ್ ಇಡ್ತಾರೆ. ಎಲ್ಲ ಆಫೀಸರ್ಸ್ಗೂ ಇಲ್ಲಿಂದ VCL ಜಾಯ್ನ್ ಆಗೋಕ್ಕೆ ಹೇಳಿದ್ದೀನಿ. ಕಮಿಷನರು ಮತ್ತು ರಾಜ್ಯ ಮಟ್ಟದ ಆಫೀಸರ್ಸು ಅಲ್ಲಿ ಬನ್ನಿ ಅಂತ ಹೇಳಿದ್ದೀನಿ. ನಾನು ಕೂಡ ಇರ್ತೀನಿ. ಅದನ್ನು ಮಾಡಿದಾಗ ಅಷ್ಟರೊಳಗೇ ಇವತ್ತು ನಾಳೆ ಒಳಗೆ ಎಲ್ಲ ಕಂಪ್ಲೀಟ್. ಯಾಕೆಂದರೆ ಇಲ್ಲಿ ಔಟ್ಸೋರ್ಸಲ್ಲಿದ್ದಾರೆ, ಡಾಟಾ ಎಂಟ್ರೀಸ್ ಇದ್ದಾರೆ, ನರ್ಸಸ್ ಇದ್ದಾರೆ, ಹೆಲ್ಪರ್ಸ್ ಇದ್ದಾರೆ, ಎಲ್ಲ ಔಟ್ಸೋರ್ಸ್ ಇರೋದ್ರಿಂದ ಆ ಔಟ್ಸೋರ್ಸ್ದೆಲ್ಲ ಸ್ಟೇಟ್ ಇಶ್ಯೂ, ನಂದು ಬರೀ ಮೆಗನ್ ಹಾಸ್ಪಿಟ್ಲ್ ಅಲ್ಲ. ಬಟ್ ಅದರ್ ಇಶ್ಯೂಸ್ ಆರ್ ದೇರ್ ವೇರ್ ರಾಜ್ಯದ ಬೇಕರಿ ಮಾಲೀಕರಿಗೆ ರಾಜ್ಯ ಸರ್ಕಾರ ತೆರಿಗೆ ಕಟ್ಟುವಂತೆ ನೋಟಿಸ್ ಕಳುಹಿಸಿದೆ. ಈ ಕುರಿತು ಸ್ಪಷ್ಟನೆ ನೀಡಿದ ರಾಜ್ಯದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ, ಫೋನ್ಪೇ ಸ್ಕ್ಯಾನರ್ ಏನಿದ್ರೂ ಕೇಂದ್ರ ಸರ್ಕಾರಕ್ಕೆ ಸಂಬಂಧಪಟ್ಟಿದ್ದು, ನೋಟಿಸ್ ನೀಡಿದ್ದನ್ನ ವಿರೋಧಿಸಿ ಈಗ ನಮ್ಮ ತಲೆಗೆ ಕಟ್ಟುತ್ತಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು. ಕೇಂದ್ರ ಸರ್ಕಾರ ಮಾಡಿದ್ದನ್ನು ನಮಗೆ ಪ್ರಶ್ನೆ ಮಾಡಿದ್ರೆ ಪ್ರಯೋಜನವಿಲ್ಲ ಎಂದು ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳಿಗೆ ಸಚಿವ ಎಸ್ ಮಧು ಬಂಗಾರಪ್ಪ ಉತ್ತರ ನೀಡಿದ್ದಾರೆ. ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು ಅನ್ನೋದ್ರಲ್ಲಿ ಇದೊಂದು. ಅಲ್ರಿ, ಈ ಫೋನ್ಪೇಗೆ ಇದಕ್ಕೆ ತಂದುಬಿಟ್ಟು ಇಡ್ತಾರೆ ಅಂತ ಹೇಳಿದರೆ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಬಿಡಿ, ಇವನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರಿಗಿನ್ನೂ ಕಾಮನ್ ಸೆನ್ಸ್ ಬಂದಿಲ್ಲ ಅವರಿಗೆ. ಹೌದಪ್ಪ, ಯಾರು ಮಾಡಬೇಕಿದ್ದನ್ನ? ಇದೆಲ್ಲ ಒಂದು ನಿಮಿಷ, ಯಾರು ವಾಣಿಗೆ ಅಲ್ಲಲ್ಲ, ಒಂದು ನಿಮಿಷ ನೋಟಿಸ್ ಕೊಡ್ತಾರೆ. ಪೇ ಮಾಡೋರು ಯಾರ ಮೂಲಕ? ಆ ರೂಲ್ಸ್ ಮಾಡಿದವ್ರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟು ನಮಗೆ ಕೇಳ್ತಾ ಕೂತ್ಕೊಂಡ್ರೆ ಈ ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು ಅನ್ನೋದ್ರಲ್ಲಿ ಇದೊಂದು. ಅಲ್ರಿ, ಈ ಫೋನ್ಪೇಗೆ ಇದಕ್ಕೆ ತಂದುಬಿಟ್ಟು ಇಡ್ತಾರೆ ಅಂತ ಹೇಳಿದರೆ ಇವ್ರಿಗೇನು ಮಾನ ಮರ್ಯಾದೆ ಇದೆಯಾ? ಬಿಡಿ, ಇವನ್ನೆಲ್ಲ ನಾನು ಹೇಳ್ತಾ ಇದ್ದೀನಲ್ಲ, ಅವ್ರಿಗಿನ್ನೂ ಕಾಮನ್ ಸೆನ್ಸ್ ಬಂದಿಲ್ಲ ಅವರಿಗೆ. ಹೌದಪ್ಪ, ಯಾರು ಮಾಡಬೇಕಿದ್ದನ್ನ? ಇದೆಲ್ಲ ಒಂದು ನಿಮಿಷ, ಯಾರು ವಾಣಿಗೆ ಅಲ್ಲಲ್ಲ, ಒಂದು ನಿಮಿಷ ನೋಟಿಸ್ ಕೊಡ್ತಾರೆ. ಪೇ ಮಾಡೋರು ಯಾರ ಮೂಲಕ? ಆ ರೂಲ್ಸ್ ಮಾಡಿದವ್ರು ಯಾರು? ಸೆಂಟ್ರಲ್ ಗೌರ್ಮೆಂಟ್ ಬಂದ್ಬಿಟ್ಟು ನಮಗೆ ಕೇಳ್ತಾ ಕೂತ್ಕೊಂಡ್ರೆ ಈ ಸುಳ್ಳು ಹೇಳೋದ್ರಲ್ಲಿ ಬಿಜೆಪಿಯವರು ನಿಸ್ಸೀಮರು ಅನ್ನೋದ್ರಲ್ಲಿ ಇದೊಂದು. ಅಲ್ರಿ, ಈ ಫೋನ್ಪೇಗೆ ಮೂಢ ನಿವೇಶನ ಹಂಚಿಕೆ ವಿಚಾರದಲ್ಲಿ ನನ್ನ ಪತ್ನಿ ಶ್ರೀಮತಿ ಪಾರ್ವತಿಯವರ ವಿರುದ್ಧ ತನಿಖೆ ನಡೆಸಲು ಇಡಿ ಸಲ್ಲಿಸಿರುವ ಮೇಲ್ಮನವಿಯನ್ನು ಸುಪ್ರೀಂ ಕೋರ್ಟ್ ವಜಾ ಮಾಡಿ ನೀಡಿರುವ ಐತಿಹಾಸಿಕ ಆದೇಶ ಕೇಂದ್ರ ಸರ್ಕಾರದ ಕಪಾಳಕ್ಕೆ ನ್ಯಾಯದಂಡ ಬಾರಿಸಿರುವ ತಪರಾಕಿಯಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ನ ಗೌರವಾನ್ವಿತ ಮುಖ್ಯ ನ್ಯಾಯಮೂರ್ತಿಗಳಾದ BR ಗವಾಯಿ ಮತ್ತು ನ್ಯಾಯಮೂರ್ತಿಗಳಾದ KV ವಿನೋದಚಂದ್ರ ಅವರ ಆದೇಶವನ್ನು ನಾನು ವಿನೀತನಾಗಿ ಸ್ವಾಗತಿಸುತ್ತೇನೆ. ನನ್ನ ಸುದೀರ್ಘ ರಾಜಕೀಯ ಜೀವನದಲ್ಲಿ ನಾನು ಸದಾ ಸಂವಿಧಾನ ಮತ್ತು ನೆಲದ ಕಾನೂನಿಗೆ ತಲೆಬಾಗುತ್ತಾ ಬಂದವನು. ಈ ನಂಬಿಕೆಯನ್ನು ಸುಪ್ರೀಂ ಕೋರ್ಟ್ ಆದೇಶ ಉಳಿಸಿಕೊಂಡು ಕಾಪಾಡಿದೆ ಎಂದಿದ್ದಾರೆ.
ರಾಜಕೀಯವಾಗಿ ನನ್ನನ್ನು ಎದುರಿಸಲಾಗದ ಭಾರತೀಯ ಜನತಾ ಪಕ್ಷ ಮತ್ತು ಅದರ ಸಂಗಾತಿಗಳು ಸಾಂವಿಧಾನಿಕ ತನಿಖಾ ಸಂಸ್ಥೆಗಳಾದ ಸಿಬಿಐ ಮತ್ತು ಇಡಿಯನ್ನು ದುರ್ಬಳಕೆ ಮಾಡಿಕೊಂಡು ನನ್ನ ಪತ್ನಿಯ ವಿರುದ್ಧ ಸುಳ್ಳು ಪ್ರಕರಣವನ್ನು ಸೃಷ್ಟಿಸಿ ನೀಡಿರುವ ಕಿರುಕುಳ ಅತ್ಯಂತ ಹೇಯವಾದದ್ದು. ಇದರಿಂದ ನಾನು ಮತ್ತು ನನ್ನ ಕುಟುಂಬ ಅನುಭವಿಸಿದ ಮಾನಸಿಕವಾದ ಕಿರುಕುಳವನ್ನು ನಾನೆಂದು ಮರೆಯಲಾರೆ. ನನ್ನ ಮನದಾಳದ ಮಾತನ್ನೇ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಾದ ಗೌರವಾನ್ವಿತ ಗವಾಯಿ ಅವರು ಹೇಳಿದ್ದಾರೆ. ರಾಜಕೀಯ ಸಮರಕ್ಕೆ ಮತದಾರರನ್ನು ಬಳಸಿಕೊಳ್ಳಬೇಕೇ ಹೊರತು ಇದಕ್ಕಾಗಿ ಜಾರಿ ನಿರ್ದೇಶನಾಲಯದಂತಹ ಸಾಂವಿಧಾನಿಕ ಸಂಸ್ಥೆಗಳನ್ನು ದುರ್ಬಳಕೆ ಮಾಡಬಾರದು ಎಂಬ ಅವರ ಮಾತುಗಳು ಸಂವಿಧಾನದ ಮೇಲೆ ನಂಬಿಕೆ ಇಟ್ಟಿರುವ ಪ್ರತಿಯೊಬ್ಬ ಪ್ರಜ್ಞಾವಂತ ಭಾರತೀಯನ ಅಭಿಪ್ರಾಯವಾಗಿದೆ. ಕಳೆದ 10 ರಿಂದ 11 ವರ್ಷಗಳಿಂದ ಕೇಂದ್ರ ಸರ್ಕಾರ ಮತ್ತು ಬಿಜೆಪಿಯ ಐಟಿ, ಸಿಬಿಐ ಮತ್ತು ಇಡಿಯ ದುರ್ಬಳಕೆ ಮೂಲಕ ಸಾಧಿಸುತ್ತಿರುವ ರಾಜಕೀಯ ದ್ವೇಷಕ್ಕೆ ಬಲಿಯಾದವರೆಲ್ಲರಲ್ಲಿಯೂ ಈ ತೀರ್ಪು ಸಮಾಧಾನ ಉಂಟು ಮಾಡಿದೆ ಮತ್ತು ನ್ಯಾಯ ವ್ಯವಸ್ಥೆಯ ಮೇಲೆ ಭರವಸೆ ಮೂಡಿಸಿದೆ ಎಂದಿದ್ದಾರೆ. ಮೂಢ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಮತ್ತು ನನ್ನ ಕುಟುಂಬದ ವಿರುದ್ಧ ಕಪೋಲಕಲ್ಪಿತ ಆರೋಪಗಳನ್ನು ಮಾಡುತ್ತಾ ಬಂದಿರುವ ರಾಜ್ಯದ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಲ್ಲಿ ಕಿಂಚಿತ್ತಾದರೂ ಮಾನ ಮರ್ಯಾದೆ ಎನ್ನುವುದು ಉಳಿದುಕೊಂಡಿದ್ದರೆ ಅವರೆಲ್ಲರೂ ತಕ್ಷಣ ತಮ್ಮ ತಪ್ಪಿಗಾಗಿ ಸಾರ್ವಜನಿಕವಾಗಿ ಕ್ಷಮೆಯಾಚಿಸಬೇಕು ಎಂದು ಹೇಳಿದ್ದಾರೆ. ಲಿಂಗನಮಕ್ಕಿ ಜಲಾಶಯದಲ್ಲಿ ನೀರಿನ ಮಟ್ಟ ನಿರಂತರವಾಗಿ ಏರಿಕೆಯಾಗುತ್ತಿರುವುದರಿಂದ ಜೋಗ ಜಲಪಾತ ಮತ್ತೆ ತನ್ನ ನೈಜ ಸ್ವರೂಪವನ್ನು ಪ್ರದರ್ಶಿಸುತ್ತಿದೆ. ಈ ಅದ್ಭುತ ದೃಶ್ಯವನ್ನು ಕಣ್ತುಂಬಿಕೊಳ್ಳಲು ಪ್ರವಾಸಿಗರ ದಂಡು ಹರಿದು ಬರ್ತಿದೆ. ಭಾನುವಾರ ಸಹ ಸಹಸ್ರಾರು ಸಂಖ್ಯೆಯಲ್ಲಿ ಜನರು ಬಂದಿದ್ರು. ಆದರೆ ಬರುವಂತಹ ಪ್ರವಾಸಿಗರಿಗೆ ಪಾರ್ಕಿಂಗ್, ಶೌಚಾಲಯ, ಕುಡಿಯುವ ನೀರು, ನಿರ್ದಿಷ್ಟ ಪಥ, ತುರ್ತು ವೈದ್ಯ ಸಹಾಯ, ಅನೇಕ ಸೌಲಭ್ಯಗಳು ಸಹ ಸಿಗಲಿ ಎಂದು ಪ್ರವಾಸಿಗರು ಕೇಳ್ತಾ ಇದ್ದಾರೆ. ಕೆಸರುಗದ್ದೆಯ ಓಟೋ ಶಿವಮೊಗ್ಗದಲ್ಲಿ ಭರ್ಜರಿಯಾಗಿ ನಡೆಯಿತು. ಅದರಲ್ಲೂ ಹೆಂಡತಿಯನ್ನ ಹೊತ್ಕೊಂಡು ಹೋಗೋ ಸ್ಪರ್ಧೆಯಂತೂ ಬಲು ರೋಚಕವಾಗಿತ್ತು. ಕೆಸರುಗದ್ದೆಯಲ್ಲಿ ಓಡಿದ್ರು, ಹಗ್ಗ ಜಗ್ಗಾಡಿದ್ರು, ಹೆಂಡತಿಯನ್ನ ಹೊತ್ಕೊಂಡು ಹೋಗಲು ಆಗದೆ ಬಿದ್ರು. ಹೀಗೆ ವಿಭಿನ್ನ ರೀತಿಯಲ್ಲಿ ಆಟವನ್ನ ಆಡಿಸಿದ್ರು. ಯೂತ್ ಹಾಸ್ಟೆಲ್ ಅಸೋಸಿಯೇಷನ್ ಶಿವಮೊಗ್ಗ ಜಿಲ್ಲಾ ಘಟಕದ ವತಿಯಿಂದ ವಿಭಿನ್ನ ಆಟೋಟ ಸ್ಪರ್ಧೆ ನಡೆಸಲಾಗಿದೆ.
ಶಿವಮೊಗ್ಗ ಜಿಲ್ಲೆಯ ಆಯನೂರು ಬಳಿಯ ಇಟ್ಟಿಗೆಹಳ್ಳಿಯಲ್ಲಿ ಕೆಸರುಗದ್ದೆ ಆಟೋಟ ಸ್ಪರ್ಧೆಗಳನ್ನು ಆಡಿಸಲಾಗಿದೆ. ಬದುಕಿನ ಜಂಜಾಟ ಬಿಟ್ಟು ಕೆಸರುಗದ್ದೆಯಲ್ಲಿ ದಂಪತಿ ಹಾಗೂ ಮಕ್ಕಳು ಬಿದ್ದು ಎದ್ದಿದ್ದಾರೆ. ಮಕ್ಕಳಿಗೆ ಓಟದ ಸ್ಪರ್ಧೆ, ವಾಲಿಬಾಲ್ ನಡೆದರೆ ಗಂಡ ಹೆಂಡತಿಯನ್ನ ಹೊತ್ಕೊಂಡು ಹೋಗುವ ಟಾಸ್ಕ್ ನೀಡಲಾಗಿತ್ತು. 70ಕ್ಕೂ ಹೆಚ್ಚಿನ ಮಕ್ಕಳು ಹಾಗೂ ಹಿರಿಯರು ಕೆಸರುಗದ್ದೆಯಲ್ಲಿ ವಿವಿಧ ಆಟೋಟ ಸ್ಪರ್ಧೆಗಳಲ್ಲಿ ಉತ್ಸಾಹದಿಂದ ಭಾಗಿಯಾಗಿದ್ರು. ಕೆಸರುಗದ್ದೆಯಲ್ಲಿ ಬಿದ್ದು ಕೆಸರಿನಲ್ಲಿ ಜನರು ಮಿಂದೆದ್ದಿದ್ದಾರೆ. ಕೆಸರಾಟ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಸೊ ಇದರಲ್ಲಿ ನಾವು ಸುಮಾರು ಒಂದು 80 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. 80ರಿಂದ 100 ಜನ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ತುಂಬ ಖುಷಿಯಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದ ಒಂದು ಮಕ್ಕಳಿಂದ ಹಿಡಿದು ಒಂದು ಕಪಲ್ಸ್ಗಳು, ಮಕ್ಕಳು, ಏಜ್ ಆದವರು ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡ್ತಿದ್ದಾರೆ. ನಾವು ಈ ಥರ ಕಾರ್ಯಕ್ರಮ ಮಾಡ್ತಾ ಇರ್ತೀವಿ. ಹಾಗೆ ನಾವು ಚಾರಣಗಳನ್ನು ಯೂತ್ ಅಷ್ಟರಿಂದ ಆರ್ಗನೈಸ್ ಮಾಡ್ತಾ ಇರ್ತೀವಿ. ಇವತ್ತಿನ ಪ್ರೋಗ್ರಾಮಲ್ಲಿ ಏನೇನು ಮಾಡಿದ್ವಿ? ಇವತ್ತಿನ ಪ್ರೋಗ್ರಾಮ್ ಏನೇನು ಆಟ ಆಡ್ಸಿ? ಇವತ್ತಿನ ಕಾರ್ಯಕ್ರಮದಲ್ಲಿ ಮಕ್ಕಳಿಗೆ ರನ್ನಿಂಗ್ ರೈಸು, ಕಬಡ್ಡಿ, ಫನ್ ಗೇಮ್ಸು, ಜೊತೆಗೆ ಕಪಲ್ಸ್ ಗೇಮ್ಸು, ಜೊತೆಗೆ ಗ್ರಾಮೀಣ ಕ್ರೀಡೆಗಳಲ್ಲಿ ಏನೇನಿದೆಯೋ ಅದನ್ನೆಲ್ಲ ನಾವು ಆಟಾಡ್ಸಿದ್ದೀವಿ. ಸೊ ಎಲ್ಲರೂ ಬಹಳ ಎಂಜಾಯ್ ಮಾಡಿ ಖುಷಿ ಪಡ್ತಿದ್ದಾರೆ. ಈಗಿನ ಕಾಲದಲ್ಲಿ ಈ ಥರ ಪ್ರೋಗ್ರಾಮ್ಸ್ ತುಂಬ ಬರಬೇಕು ಅಂತ ನಾವು ಇಷ್ಟಪಡ್ತೀವಿ. ಯೂತ್ ಹಾಸ್ಟೆಲ್ ಕಡೆಯಿಂದ ತುಂಬ ಪ್ರೋಗ್ರಾಮ್ಸ್ ಬರ್ತಾರೆ, ಅದು ಎಲ್ಲ ಖುಷಿಯಾಗುತ್ತೆ. ಮತ್ತು ಈಗಿನ ಕಾಲದಲ್ಲಿ ಮಕ್ಕಳು ಮೊಬೈಲು, ಟಿ ವಿ ಅಂತ ಮನೇಲೇ ಇರ್ತಾರೆ, ಎಲ್ಲ ಹೊರಗಡೆ ಆಟಾಡಲ್ಲ. ಈ ಥರ ಏನಾದ್ರು ಪ್ರೋಗ್ರಾಮ್ಸ್ ಮಾಡಿದ್ರೆ ಅವರಿಗೂ ಹುಮ್ಮಸ್ ಬರುತ್ತೆ ಆಟಾಡೋಕ್ಕೆ. ಕೆಸರುಗದ್ದೆಯಲ್ಲಿ ಹಿಂಗೆ ಆಟಾಡ್ತಾ ಇದ್ರೆ ಜುಲೈ 23ಕ್ಕೆ ರಾಜ್ಯ ಜೆಡಿಎಸ್ನ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ. ಈ ಕುರಿತು ಶಿವಮೊಗ್ಗ ಜಾತ್ಯತೀತ ಜನತಾದಳ ಪಕ್ಷ ಮಾಹಿತಿ ನೀಡಿದ್ದು, ಶಿವಮೊಗ್ಗದ 3 ವಿಧಾನಸಭಾ ಕ್ಷೇತ್ರಕ್ಕೆ ಭೇಟಿ ನೀಡಲಿದ್ದಾರೆ ಎಂದು ತಿಳಿಸಿದರು. ಶಿವಮೊಗ್ಗ, ಮಲ್ಲಾಪುರ, ಭದ್ರಾವತಿಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ಜೆಡಿಎಸ್ನ ಕಾರ್ಯಕರ್ತರು ಭಾಗಿಯಾಗುವಂತೆ ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೆಡಿಎಸ್ ಜಿಲ್ಲಾಧ್ಯಕ್ಷ ಕಡಿದಾಳ್ ಗೋಪಾಲ್ ಮಾಹಿತಿ ನೀಡಿದರು. ನಮ್ಮ ಜಿಲ್ಲೆಗೆ ನಾಳೆ ಅಲ್ಲ ನಾಡಿದ್ದು ಬುಧವಾರ ತಾರೀಕು 23/7/25 ನಮ್ಮ ಜಿಲ್ಲೆಗೆ ಬರ್ತಾ ಇದ್ದಾರೆ. 3 ಅಸೆಂಬ್ಲಿ ಕ್ಷೇತ್ರಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ. ಅಲ್ಲಿ ನಮ್ಮ ಎಲ್ಲ ಕಾರ್ಯಕರ್ತರು, ಮುಖಂಡರು, ಅಭಿಮಾನಿಗಳೆಲ್ಲ ಸೇರ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಶ್ರೀಮತಿ ಶಾರದಾ ಪೂರ್ಣಯ್ಕ ಅವರ ಕ್ಷೇತ್ರ ಗ್ರಾಮಾಂತರ ಕ್ಷೇತ್ರಕ್ಕೆ ಬರ್ತಾ ಇದ್ದಾರೆ. ಮಲ್ಲಾಪುರಕ್ಕೆ ಮೊದಲನೇ ಸಭೆ, ಅಲ್ಲಿ ಗುಡ್ಡದ ಮಲ್ಲೇಶ್ವರ ಸಮುದಾಯ ಭವನದಲ್ಲಿ ಕಾರ್ಯಕ್ರಮ ಇದೆ. ಕಾರ್ಯಕ್ರಮದ ನಂತರ ಅಲ್ಲಿ ಭೋಜನ ವ್ಯವಸ್ಥೆನೂ ಇದೆ. ಅಲ್ಲೇ ಮುಗಿಸಿಬಿಟ್ಟು ಅಲ್ಲಿ 10:30 ಗಂಟೆಗಿದೆ, ಬೆಳಗ್ಗೆ 10:30ಗೆ ಮಲ್ಲಾಪುರದ ಕಾರ್ಯಕ್ರಮ. ಅಲ್ಲಿ ಮುಗಿಸಿದ ನಂತರ ಶಿವಮೊಗ್ಗದಲ್ಲಿ ಕಾರ್ಯಕ್ರಮ ಇದೆ. ಶಿವಮೊಗ್ಗದಲ್ಲಿ 3 ಗಂಟೆಗೆ ದೈವಜ್ಞ ಕಲ್ಯಾಣ ಮಂದಿರದಲ್ಲಿದೆ. ಅದರ ನಂತರ ಇಲ್ಲಿ ಕಾರ್ಯಕ್ರಮ ಮುಗಿಸ್ಬಿಟ್ಟು ಆ ನಂತರ ಸಂಜೆ 5:30ಕ್ಕೆ ಭದ್ರಾವತಿನಲ್ಲಿ ಕಾರ್ಯಕ್ರಮ ಇದೆ. ಭದ್ರಾವತಿನಲ್ಲಿ ಮಂಜುನಾಥ ಕಲ್ಯಾಣ ಮಂಟಪದಲ್ಲಿದೆ. ಸಂಜೆ 5:30 ಅಂತ ಇದೆ. ಮತ್ತು ಜಿಲ್ಲೆಯ ಎಲ್ಲ ತಾಲೂಕಿನಿಂದ ಹೆಚ್ಚಿನ ಜನಸಂಖ್ಯೆ ಬರ್ತಾ ಇದ್ದಾರೆ. ನಮ್ಮ ಪದಾಧಿಕಾರಿಗಳಿರ್ಬೋದು, ಕಾರ್ಯಕರ್ತರಿರ್ಬೋದು, ಎಲ್ಲ ಮುಖಂಡರುಗಳು ಎಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾ ಇದ್ದಾರೆ. ಆದರೆ ಜೆಸಿಎ ಇಂಡಿಯಾದ ರಾಷ್ಟ್ರೀಯ ಅಧ್ಯಕ್ಷರಾದ ಜೆಸಿ ಅಂಕುಲ್ ಜುನ್ವಾಲಾ ಶಿವಮೊಗ್ಗಕ್ಕೆ ಆಗಮಿಸಲಿದ್ದಾರೆ. ಶಿವಮೊಗ್ಗದ ಸಹ್ಯಾದ್ರಿ ಕಾಲೇಜಿನಲ್ಲಿ ರಾಷ್ಟ್ರೀಯ ಮಾನವ ಹಕ್ಕುಗಳ ದಿನಾಚರಣೆಯನ್ನು ಆಯೋಜನೆ ಮಾಡಿದ್ದು, ಈ ಕಾರ್ಯಕ್ರಮ ಜುಲೈ 24ರಂದು ನಡೆಯಲಿದೆ. ಈ ಕಾರ್ಯಕ್ರಮಕ್ಕೆ ಜೆಸಿಐನ ಎಲ್ಲ ಸದಸ್ಯರು ಭಾಗಿಯಾಗಲಿದ್ದು, ವಿದ್ಯಾರ್ಥಿಗಳಿಗೆ ಮಾನವ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸಲಾಗುತ್ತದೆ. ಈ ಕುರಿತು ಇಂದು ಶಿವಮೊಗ್ಗದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಜೆಸಿಐನ ಗೌರೀಶ್ ಭಾರ್ಗವ ಮಾಹಿತಿ ನೀಡಿದರು.
ಏರ್ಪೋರ್ಟಿಂದ ನೌಕರ ಭವನ ತನಕ ಇರುತ್ತೆ. ಮಧ್ಯದಲ್ಲಿ ನಮಗೆ ಏರ್ಪೋರ್ಟಿಂದ ಸಹ್ಯಾದ್ರಿ ಕಾಲೇಜ್ ಸಿಗುತ್ತೆ. ಅಲ್ಲಿ ನಾವು ಒಂದು ಸಣ್ಣ ಒಂದು ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೀವಿ. ಸ್ಟೂಡೆಂಟ್ಸ್ಗಳನ್ನು ಮತ್ತು ಅಲ್ಲಿ ಕಾಲೇಜ್ನ ಟೀಚರ್ಸ್ ಎಲ್ಲರೂ ಅಲ್ಲಿ ಬರ್ತಾರೆ. ಅವ್ರ ಜೊತೆ ಒಂದು ಹ್ಯೂಮನ್ ಡ್ಯೂಟಿ ರೈಟ್ಸ್ ಬಗ್ಗೆ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅಲ್ಲಿ ಇಂಟರ್ನ್ಯಾಷನಲ್ ಹ್ಯೂಮನ್ ಡ್ಯೂಟಿ ರೈಟ್ಸ್ ಜುಲೈ 10ನೇ ತಾರೀಕು ನಡೆಯುತ್ತೆ. ಅದಕ್ಕೊಂದು ಪೆಟೇಷನ್ ಮಕ್ಕಳಿಗೆ ಅದ್ರ ಬಗ್ಗೆ ಒಂದು ಅರಿವನ್ನು ಮೂಡಿಸ್ಬಿಟ್ಟು ಅದ್ರ ಬಗ್ಗೆ ಅವರಿಂದ ಒಂದು ಪೆಟೇಷನ್ನು ಮತ್ತು ಓತನ್ನು ತೊಗೊತೀವಿ ಮತ್ತು ಅವರಿಗೊಂದು ಅದು ಅರಿವನ್ನು ಮೂಡಿಸ್ಕೊತೀವಿ. ಮತ್ತು ಅಲ್ಲಿಂದ ಮುಂದೆ ನೌಕರ ಭವನಕ್ಕೆ JFH ಸರು ಮತ್ತು ನಾವು ಎಲ್ಲರೂ ಬರ್ತೀವಿ. ಮತ್ತು ಕಾರ್ ರ್ಯಾಲಿಯಲ್ಲೇ ಬಂದುಬಿಟ್ಟು ಇಲ್ಲಿ ಒಂದೆರಡು ಪ್ರಾಜೆಕ್ಟನ್ನು ಇನಾಗ್ರೇಟ್ ಮಾಡ್ತಾರೆ ಸರ್. ಒಂದು ಬೇರೆ ಬೇರೆ ಘಟಕದವರು, ಒಂದು ಟ್ರಾಫಿಕ್ ರೂಲ್ಸ್ಗೆ ರಿಲೇಟೆಡ್ ಪೊಲೀಸ್ ಬ್ಯಾರಿಕೇಡ್ನ ಒಂದು ಘಟಕ ಅದನ್ನು ಅಲ್ಲಿ ಇನಾಗ್ರೇಟ್ ಮಾಡುತ್ತೆ. ಮತ್ತು ಹಾಗೆ ವೆಲ್ಕಮ್ ಬೋರ್ಡನ್ನು ಇನಾಗ್ರೇಟ್ ಮಾಡ್ತಾರೆ ಇನ್ನೊಂದು 2 ಘಟಕದವರು. ಹಾಗೆ ಈ ವೇದಿಕೆ ಕಾರ್ಯಕ್ರಮ ಆಗುತ್ತೆ ನೌಕರ ಭವನದಲ್ಲೇ. ಸುಮಾರು ಒಂದು 2 ಗಂಟೆಗಳ ಕಾರ್ಯಕ್ರಮ. ಅಲ್ಲಿ ನಮ್ಮ ವೇದಿಕೆ ಮೇಲೆ ವಲಯ ಅಧ್ಯಕ್ಷರು ಮತ್ತು ವಲಯ ಉಪಾಧ್ಯಕ್ಷರು ಮತ್ತು ಎಲ್ಲ ಶಿವಮೊಗ್ಗ ಜಿಲ್ಲೆಯ ಘಟಕ ಅಧ್ಯಕ್ಷರುಗಳಾದರೂ ಇರ್ತಾರೆ ಮತ್ತು ಅವ್ರ ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ. ಮತ್ತು ಹಾಗೆ ನ್ಯಾಷನಲ್ ಪ್ರೆಸಿಡೆಂಟ್ ಆದಂಥ JFS ಅಂಕುರ್ ಜಿಂಜುನವಾಲ ಅವರು ನಮ್ಮನ್ನೆಲ್ಲ ಉದ್ದೇಶಿಸಿ ಕೊಪ್ಪಳ ಜಿಲ್ಲೆಯ ಗಗ್ಗವತಿಯಲ್ಲಿ ಆಯೋಜಿಸಿದ್ದ ಬಳ್ಳಾರಿ ವಿಭಾಗ ಮಟ್ಟದ ಬಿಜೆಪಿ ಸರ್ಕಾರದ 11 ವರ್ಷಗಳ ಸಾಧನಾ ಕಾರ್ಯಕ್ರಮದಲ್ಲಿ ಬಿಜೆಪಿ ನಾಯಕರ ದಂಡು ಭಾಗಿಯಾಗಿದೆ. ವಿಕಸಿತ ಭಾರತ ಅಮೃತ ಕಾಲ ಸೇವಾ ಸುಶಾಸನ ಬಡವರ ಕಲ್ಯಾಣದೊಂದಿಗೆ ಸಾಗುತ್ತಿರುವ ಬಿಜೆಪಿ ಸರ್ಕಾರಕ್ಕೆ 11 ವರ್ಷ ಪೂರೈಸಿರುವ ಹಿನ್ನೆಲೆಯಲ್ಲಿ ರಾಜ್ಯದ ಬಿಜೆಪಿ ನಾಯಕರು ಶಕ್ತಿ ಪ್ರದರ್ಶನ ಮಾಡಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ, ಶಾಸಕ ಜನಾರ್ದನ ರೆಡ್ಡಿ, ಶ್ರೀರಾಮುಲು ಸೇರಿದಂತೆ ಅನೇಕ ನಾಯಕರು ವೇದಿಕೆ ಹಂಚಿಕೊಂಡಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷರು ತಮ್ಮ ಕಾರ್ಯಕರ್ತರಿಗೆ ಪಕ್ಷ ಬಲಪಡಿಸುವಂತೆ ಕರೆ ನೀಡಿದ್ರು. ಇನ್ನು ಶ್ರೀರಾಮುಲು ಹಾಗೂ ಶಾಸಕ ಜನಾರ್ದನ ರೆಡ್ಡಿ ಇದೇ ವೇದಿಕೆಯಲ್ಲಿ ಒಟ್ಟಿಗೆ ಕಾಣಿಸಿಕೊಂಡಿದ್ದು ಮಿತ್ರರು ಮತ್ತೆ ಒಂದಾದಂತೆ ಕಾಣಿಸಿದೆ. ಇದೀಗ ಮತ್ತೊಮ್ಮೆ ಹೆಡ್ಲೈನ್ಸ್. ಕರಾವಳಿ ಜಿಲ್ಲೆಯಲ್ಲಿ ಮುಂದಿನ 24 ಗಂಟೆಯಲ್ಲಿ ಭಾರೀ ಮಳೆಯ ಅಲರ್ಟ್. ಹವಾಮಾನ ಇಲಾಖೆಯಿಂದ ಮುನ್ಸೂಚನೆ. ಜಿಲ್ಲಾಡಳಿತಗಳಿಗೆ ಎಚ್ಚರಿಕೆಯ ಸಂದೇಶ. ಉದ್ಘಾಟನೆಯಾದರೂ ಮುಗಿಯದ ಸಿಕಂದೂರು ಸೇತುವೆ ರಾಜಕೀಯ. ಸಂಸದರಿಗೆ ಮಾಡೋಕೆ ಕೆಲಸ ಇಲ್ಲ. ಏಕವಚನದಲ್ಲೇ ಸಂಸದ BY ರಾಘವೇಂದ್ರ ವಿರುದ್ಧ ಸಚಿವ ಮಧು ಬಂಗಾರಪ್ಪ ವಾಗ್ದಾಳಿ. ದೊಡ್ಡಬಳ್ಳಾಪುರದಲ್ಲಿ ಬೀದಿಯಲ್ಲಿಯೇ ಪಂಚಾಯಿತಿ ಫೈಟ್. ಅಧ್ಯಕ್ಷ ಮತ್ತು ಸದಸ್ಯರ ನಡುವೆ ನಡೆಯಿತು ಮಾರಾಮಾರಿ. ರಾಜೀನಾಮೆ ನೀಡಲ್ಲ ಎಂದಿದ್ದಕ್ಕೆ ಹೊಡೆದಾಟ. ಇದಾಗಿತ್ತು ಈ ಹೊತ್ತಿನ ಸುದ್ದಿ. ಇನ್ನಷ್ಟು ಮಾಹಿತಿಗಾಗಿ ನೋಡ್ತಾ ಇರಿ ಕನ್ನಡ ಮೀಡಿಯಂ 24x7.